ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 21ನೇ ಪದ. ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪುದರಿದೆ ಎಂಬ ಈ ಪದ್ಯದಲ್ಲಿ 1ನೇ ನುಡಿ ತನುವಿದಾನಲ್ಲ ಇಂದ್ರಿಯವಾನಲ್ಲ ವಸುವರ್ಗವೆನಿಪ ಆನಲ್ಲ ಹಮ್ಮು ಚಿತ್ತು ಬುದ್ಧಿ ಮನ ಅಲ್ಲಿ ಇಳೆವಾರಿ ಸಿಕ್ಕಿವಾಯು ನಭವೆಂಬಿಯು ಇನಿತು ನಾನಲ್ಲವೆನಗೆ ವೇದ್ಯವಾಗಿ. ಅದನ್ನು ಹೇಳ್ಕೊಂಡು ಬಂದಿವಿ. ಅಲ್ಲದೆ ಮುಂದೆ ಗುಣಹಂತೆ ಮಹದ್ ಅವಿದ್ಯ ಮಾಯಾಶಕ್ತಿಗಳ ಎಣಿಸಲ್ ಆನಲ್ಲ ಅವರ ಧರ್ಮ ಕರ್ಮ ಗುಣ ಒಂದು ನಾನಲ್ಲ ಇದಮ್ಮಹಂ ಎಂದು ಗಣಿಸಲ್ ಆನಲ್ಲ ನನಗೆ ಅದು ದೃಶ್ಯಮಾಗಿ. ಇದನ್ನು ಹೇಳ್ತಾ ಹೇಳ್ತಾ ಎಲ್ಲಿಗೆ ಬಂದಿತ್ತು ಅಂದ್ರೆ ಮೊದಲನೇ ಸಾಲದಾಗ ಇದ್ವಿ. ಗುಣಹಂತೆ ಮಹತ್ ಅವಿದ್ಯಾ ಮಾಯಾ ಶಕ್ತಿಗಳು ಅನ್ನುವ ಅಂದರೆ ಸತ್ವರಜತಮ ಅಂತಕ್ಕಂಥ 3 ಗುಣಗಳು ಅವುಗಳ ಬಗ್ಗೆ ಹೇಳ್ಕೊಂಡು ಬಂದಿತ್ತು. ಅಂದ್ರೆ ಅವೇ ಏನದಾವಲ್ಲ, ಮನುಷ್ಯನಲ್ಲಿ 3 ಗುಣ ಪ್ರತಿಯೊಬ್ಬರಲ್ಲಿ ಇರ್ತಾವು. ಶಾಂತ, ಘೋರ, ಮೂಢ ಅಂತ ಸ್ವರೂಪದವು. ಅಲ್ಲದೆ ಆ ಗುಣಗಳಿಂದನ ನಮಗ ಸುಖ ದುಃಖ ಮೋಹಗಳು ಕೂಡ ಆಗ್ತಾ ಇರ್ತಾವು. ಮುಂದೆ ಹಂತೆ ಅಂದ್ರ ಮೂಲ ಅಹಂಕಾರ. ಈ ಮೂಲ ಅಹಂಕಾರವೇ ಏನದು ವೈಕಾರಿಕ ತೈಜಸ ಭೂತಾದಿ ಅಂತಕ್ಕಂಥ ಅದರಿಂದ ಮೂಲ ಅಹಂಕಾರದಿಂದ ಈ 3 ಅಹಂಕಾರಗಳು ಹುಟ್ಟಿದವು. ವೈಕಾರಿಕ ತೈಜಸ ಭೂತಾದಿ ಅಂತಕ್ಕಂಥ 3 ಅಹಂಕಾರಗಳು ಹುಟ್ಟಿದವು. ಈ ತ್ರಿಗುಣಗಳಿಗೆ ಇವು ಬೀಜಾಗ್ಯಾವು. ಉಕ್ತ ಧರ್ಮಾದಿಗಳನ್ನು ಇವುಗಳಿಗೆ ನಾವು ಊಹೆ ಮಾಡಬಹುದು. ಮತ್ತು ಮಹತ್ ಅನ್ನೋದು ಇದು 3 ಗುಣಗಳನ್ನು ಗರ್ಭಿಸಿಕೊಂಡು ಇರ್ತವೆ. ಅದೆಲ್ಲ ಮಾಯೆಯಿಂದ ಮಹತ್ ಬಂದಾಗ ಹಂಗೆ 3 ಗುಣ ಏನು ಅದಾವು. ಆದ್ರೆ ಇದ್ರಾಗ 3 ಗುಣ ಏನದಾವು, ಅವು ಹೆಂಗೆ ಹೊಟ್ಲಿರ್ತಾಳೆ ಹೆಣ್ಮಗಳು ಹಂಗೆ. ಮಾಯಾ ಅಂದ್ರೆ ಮೊದಲು ಸಾದಾ ಇದ್ದಂಗೆ ಇರ್ತಾವ. ಹಿಂದಿಗಡೆ ಆದ ಹೆಣ್ಮಗಳು ಮುಂದೆ ಹೊಟ್ಲಿ ಆದಳು ಅಂದ್ರೆ ಹೆಂಗೆ ಆಕಿ ಹೊಟ್ಲಿದ್ದ ಹೆಣ್ಮಗಳು ಗರ್ಭವತಿ ಅತ್ತಾರ ಆ ರೀತಿ ಮಹತ್ ಅಂದ್ರೆ 3 ಗುಣಗಳನ್ನು ಗರ್ಭಿಸ್ಕೊಂಡಿರ್ತವೆ. ಮುಂದೆ ಅವಿದ್ಯಾ ಅನ್ನೋದನ್ನು ಕೂಡ ಅದನ್ನು ಹೇಳ್ಕೊಂಬತ್ತಲ್ಲ. ಯಾವ ಬೇಡ, ಮಾಯಿಗೆ ಶುದ್ಧ ಸತ್ವ ಮಲಿನ ಸತ್ವ ಗುಣ ಉಳ್ಳದ್ದು ಅವಿದ್ಯಾ ಅಂತ. ಹೀಗೂ ಅದನ್ನು ಇದು ಮಾಡ್ಬೇಕು. ಅಂದ್ರೆ ತನ್ನನ್ನು ತಾನ ತಿಳಿಗೊಡದಂತೆ ಮಾಡೋದು ಅದಿಲ್ಲ, ಅದಕ್ಕೆ ಅವಿದ್ಯಾ. ಅದಕ್ಕೆ ನಮ್ಮ ಮತ್ತೆ ಮುಂದೆ ಬ್ರಹ್ಮ ವಿದ್ಯಾ ತೇಜಾಕ ಬಾಧೋವೆಸೋ ಅವಿದ್ಯಾ ಅಂತೂ ಹೇಳ್ಯದ. ಅಂದ್ರೆ ಈ ಅವಿದ್ಯಾ ಅನ್ನೋದು ತನ್ನ ಸ್ವರೂಪಕ್ಕೆ ಮರೆ ಮಾಡಿರ್ತದೆ. ಆಮೇಲೆ ಮಾಯಾ ಅಂತಂದ್ರೆ ಅವರು ಮಾಯಾಶಕ್ತಿ. ಮಾಯಾಶಕ್ತಿ ಅಂದಾಗ ಆ ಮಾಯಾಶಕ್ತಿ ಹೇಗದ ಅನ್ನೋದಕ್ಕೆ ಅದನ್ನು ಹೇಳಿದ್ದೀವಿ. ಎಲ್ಲಿತನ ಅನಿರ್ವಚನೀಯ ಅದ ಅಂತ. ಅನಿರ್ವಚನೀಯ ಅಂದ್ರೆ ಅದಕ್ಕಂತಾರ ಅಂದ್ರೆ ಅದು ಸತ್ತಲ್ಲ, ಅಸತ್ತಲ್ಲ, ಸತ್ಸತ್ತಲ್ಲ, ಭಿನ್ನಲ್ಲ, ಅಭಿನ್ನಲ್ಲ, ಭಿನ್ನಲ್ಲ, ಸಾವಯವ ಅಲ್ಲ, ನಿರವಯವ ಅಲ್ಲ, ಸಾವಯವ ನಿರವಯವ ಎರಡೂ ಕೂಡಿದ್ದೂ ಅಲ್ಲ. ಮತ್ತು ಏನಿದು ಅಂದ್ರೆ ಮಹಾ ಅದ್ಭುತ ಅನಿರ್ವಚನೀಯ ರೂಪ. ಇದು ಮಹಾ ಅದ್ಭುತ ಅನಿರ್ವಚನೀಯವಾದದ್ದು ಅದ. ಹಿಂಗ ಯಾವ ರೀತಿಯಿಂದ 9 ಏನು ಹೇಳಿದಿವಲ್ಲ, 9 ರೀತಿಯಿಂದಲೂ ಯಾವುದನ್ನ ಹೇಳಲಿಕ್ಕೆ ಬರುವುದಿಲ್ಲ.
ಅದಕ್ಕೆ ಅನಿರ್ವಚನೀಯ ಅಂತಾರು ಅಂತದು ಮಾಯಾ ಅದ ಅಂತ ಹಿಂಗೆ ಹೇಳಲ್ಪಟ್ಟು ಅಂದಮೇಲೆ ಈ ಮಾಯಾ ವಾಸ್ತವಿಕ ಸುಧಾಮ ಕೃಷ್ಣ ಸುಧಾಮನ ಮನೆಗೆ ಬಂದಿದ್ದ. ಕೃಷ್ಣ ಸುಧಾಮನ ಮನೆಗೆ ಬಂದಾಗ ಇಬ್ರು ಗೆಳೆಯರವ್ರು ಬಂದಾಗ ಅವನು ಕೇಳ್ದ, ಅಲ್ಲಪ್ಪ ನಾನು ನೀನು ಇಬ್ರು ಗೆಳೆಯರು, ನಾವು ಗುರುಕುಲದಲ್ಲಿ ಅಭ್ಯಾಸ ಮಾಡ್ಲಕ್ಕೆ ಇಬ್ರು ಕೂಡೇ ಇದ್ದವ್ರು ಮೊದಲು ಸಣ್ಣವ್ರಿದ್ದಾಗ. ಮತ್ತು ಅವಾಗ ನಾವು ಇಬ್ರು ಬರೋಬರಿನ ಜೋಡಿ, ಏನೂ ಭೇದ ಇದ್ದಿದ್ದಿಲ್ಲ. ಈಗ ನೋಡಿದ್ರೆ ನೀವೊಬ್ಬ ರಾಜ ಆದಿ, ನಾ ನೋಡಿದ್ರ ಗುಡಿಸಲ್ದಾಗ ರಾಜವಾಡಿಯದಾಗಿರೋ ರಾಜ ನೀ, ನಾನು ಒಬ್ಬ ಬಡವ ಬ್ರಾಹ್ಮಣ ಒಂದು ಕುಟಿಯೊಳಗೆ ಗುಡಿಸಲ್ದೊಳಗೆ. ಏನು ನಂದು ಯಾಕಂದ್ರೆ ಅಂದ್ರೆ ನನ್ನ ಪರಿಸ್ಥಿತಿ ಒಂದು ಇವತ್ತು ಊಟ ಮಾಡೋದು ಹೆಂಗ ಅಂದ್ರನ ಅದು ಒಂದು ಸಮಸ್ಯೆನ, ಹಿಂಗೆ ನನ್ನ ಪರಿಸ್ಥಿತಿ ಐತಿ. ಮತ್ತು ಈಗ ನಿನಗ ನನಗ ಎಲ್ಲಿ ಅಜಗಜಾಂತರ ಅಂತರ ಇದು ಏನು ಅಂತ ಕೇಳ್ದವ ಸುಧಾಮ್. ಅವ ಕೃಷ್ಣ ಅಂದ, ಬೇಡ ಅದನ್ನೇ ಅದು ಮಾಯೆ ಆಟ ಅದು ಅಂತಂದ. ಮಾಯಾ ಮಾಯಾ ಅಂದ್ರೆ ಏನು ಅದನ್ನು ಸ್ವಲ್ಪ ಹೇಳಲ್ಲ. ಮಾಯಾ ಅಂದರೆ ಮಾ ನಿಷೇಧಂ ಅಧಿಷ್ಠಾನ ಸಾಕ್ಷಾತ್ಕಾರೇ ಸತಿ ಯಾತಿ ಪ್ರಾಪ್ನೋತಿ ಮಾಯಾ ಅಂತ ಲಕ್ಷಣ ಮಾಡಿದೆವು. ಇದೆಲ್ಲ ಬೇಡ ನಾವು, ಇದೆಲ್ಲ ನಾನು ಅಲ್ಲಿ ಗುರುಕುಲ್ದಾಗ ಕಲ್ತೀನಿ, ನೀನು ಕಲ್ತಿ, ಇವು ಬರೇ ಹೇಳೋ ಕೇಳೋ ಮಾತಿನಾಗ ಬಗೆಹರಿಯೋ ಮಾತು ಅಲ್ಲಿದ. ನಾವೆಲ್ಲ ಅದ್ರ ಮಾಯಾ ಅಂದ್ರೆ ಏನು, ಎದಕ್ಕೆ ಕಡಬೇಕು ಹಿಂಗೆಲ್ಲ ಅವೆಲ್ಲ ನಾವು ಕಂಠಪಾಠ ಮಾಡಿ ಎಲ್ಲ ನಾವು ಗೊತ್ತದ ನಮಗೂ. ಆದ್ರೆ ಅದು ನನ್ನ ಅನುಭವಕ್ಕೆ ಬರಂಗೆ ಹೇಳು ಅಂದ, ತಿಳಿಸೋದನ್ನ ಹೆಂಗಾರ ಐತೆ ಅದು ಮಾಯಾ ಅಂದಿಲ್ಲ ನೀನು, ಅದ ಹಿಂಗೆ ಮಾಡೈತಂದಿ. ನಾವು ಅಂದ, ಈಗ ಮಾರಯ್ಯ ನಾ ಅಲ್ಲಿದು ಬಂದೇನಿ, ಹಸದು ಹೊಟ್ಟಿ ಇದು ಮಾಡ್ಲಕತ್ತೈತಿ, ನೀ ಇದೇನ್ರ ತಕ್ಕೊಂಡು ಕೂತಿ, ಮೊದಲ ಈಗ ಹೊಳಗೆ ಹೋಗಿ ಸ್ನಾನ ಮಾಡಿ ಬರ್ನು ಲಘುನ ಊಟ ಮಾಡೋ ನಡೆಯೋ ಟೈಮ್ ಆಗೈತಿ ಊಟದ್ದು, ಇದನ್ನ ಹಚ್ಕೊಂಡು ಕೂತೇನಿ ನೀ ಅನ್ನ ಪ್ರಸಂಗ ಬಂದಾಗ ಹೇಳ್ತೇನೆ ನಡೆಯ ಅಂತ ಹೇಳ್ಕ ಹೋದ್ರು. ಹೋಗಿ ಮನ್ಯಾಗ ಬಳ ಅರ್ಬಿ ಅದು ತಗೊಂಡು ಮತ್ತು ನೀ ಲಘುನ ರೊಟ್ಟಿ ಮಾಡವ, ನಾವು ಈಗ ಸ್ನಾನ ಮಾಡೋಣ ಬರ್ತೇವೆ, ಹಸು ಆಗೈತೆ ಭಾಳ ಅಂತ ಹೇಳ್ಕೆ ಅವ್ನು ಕೃಷ್ಣ ಹೇಳ್ದ. ಆಯ್ತಲ್ಲ ನೀವು ಬರ್ರಿ ಈಗ ಸದ್ದ ನೀವು ಬರೋದ್ರಾಗ ನಾ ರೆಡಿ ಮಾಡ್ತೇನೆ ತಾಕಿ ಅಂದರು. ಹೋದ್ರು ಹೊಳಿಗೆ ಹೋದ್ರು. ಹೋದ ಕೂಡಲೇ ಇವ ಕೃಷ್ಣ ಇದ್ದಾವ ತಾನು ಪೀತಾಂಬರಿ ಅಲ್ಲಿ ಇಟ್ಟವನ ಜಿಗದ ಹೊಳ್ಯಾಗ ಜಿಗದು ಹಿಂಗೆ ಈಚಾಡಿ ಮೈ ತಿಕ್ಕೊಂಡು ಎದ್ದು ಹೊರಗೆ ಬಂದ್ಬಿಟ್ಟ. ಇವ ಹಿಂಗೆ ಮಾಡ್ಕೋತ ಅಂದ್ಕೋತ ಹೊಳ್ಯಾಗ ಕಾಲು ಇಟ್ಕೋತ ಇವ ಹೋಗಿ ಅಲ್ಲಿ ಹೊಳ್ಯಾಗ ಹೋಗಿ ನಿಂತ. ಲಘು ಮಾಡುವ ಮಾರ, ಏನು ಬರೇ ಭಾಳ ಇದು ನೀ ಅಂಥೇಳಿ ಅವ ತನ್ನ ಪೀತಾಂಬರಿ ಕುಟ್ಕೋಲಕ್ಕೆ ಹತ್ತಿದ್ದ. ಆಯ್ತು ಮಾಡ್ತೇನೆ ಅಂತೇಳಿ ಇವ ಮುಂದಕ್ಕೆ ಒಂದು ಸ್ವಲ್ಪ ಹೋಗಿ ಇನ್ನು ಮುಳುಗಿ ಹೇಳ್ಬೇಕು ಅಂತ ಅನ್ನೋದ್ರಾಗನ ಕೃಷ್ಣ ಅಂದ, ಇವಂಗ ಈಗ ತೋರಿಸ್ಬೇಕು ನನ್ನ ಮಾಯಾ, ಈಗ ನನ್ನ ಮಾಯಾ ತೋರಿಸ್ಬೇಕಂದ. ಅಲ್ಲಿ ನಾವು ಏನು ಮುಳುಗದಲ್ಲ ಅವಾಗ ಅವಂಗ ಆ ಮಾಯೆ ಪ್ರಚೋದನೆ ಮಾಡಿಬಿಟ್ಟು ಕೂಡ್ಲೇನ ಅವನು ಮುಳುಗದಾಗ ಏನಾದಂಗ ಆಯ್ತು ಅಂದ್ರೆ ಒಮ್ಮೆಲೆ ಈ ಕಡೆ ಹೊಳಿ ತುಂಬಿ ಬಂದಂಗೆ ಆಗ್ತದೆ. ಫುಲ್ಲು ಹಿಂಗೆ ತುಂಬಿ ಬರ್ತದಲ್ಲ, ತುಂಬಿ ಬಂದಂಗ ಆದ ಕೂಡಲೇ ಅವನು ಕೊಚ್ಕೊಂಡು ಹೋಯ್ತದ.
ಓದ ಬಿಟ್ಟು ಇಲ್ಲಿದ ಹಂಗ ಹೊಳ್ಯಾಗ ಹರ್ಕೋತ್ ಹಂಗ ದೂರ ಅಂದ್ರೆ ಬ್ಯಾರೆ ದೇಶಕ್ಕೆ ಹೋಗ್ಬಿಡ್ತದ. ಬ್ಯಾರೆ ದೇಶಕ್ಕೆ ಹೋಗಿ ಅಲ್ಲಿ ತನಕ ಇದು ಒದ್ಯಾಡಿ ನೀರು ಕುಡ್ದು ಹಿಂಗಾಗಿ ಅಂತೂ ಕಡೆಗೆ ಹೋಗಿ ಅಲ್ಲಿ ಒಂದು ದಂಡಿಗೆ ಹತ್ತದಾವ. ದಂಡಿಗೆ ಹತ್ತಿ ಅದು ನೀರು ಕುಡ್ದು ಸ್ಮೃತಿ ಇರಲಿಲ್ಲ, ಬಿದ್ದಿದ್ದ ದಂಡಿ ಮೇಲೆ. ಅನಾನ ಅಲ್ಲಿ ಹೆಣ್ಮಕ್ಳು ಸ್ನಾನ ಮಾಡ್ಬೇಕಾದ್ರೆ ಹೊಳಿಗೆ ಬಂದಿದ್ರು. ಅವ್ರು ನೋಡಿದ್ರು ಇವ ಈಗ ಏನೋ ನೀರು ಕುಡಿದು ಎಲ್ಲ ಇದಾದಂಗೆ ಕಾಣ್ತಾನ. ಹಿಂಗೆ ನೋಡಿದ್ರು ಸ್ವಲ್ಪ ಉಸುಲು ಇನ್ನೂ ಶ್ವಾಸ ಆಡ್ತಿತ್ತು. ಅಲ್ಲಿಂದ ಅವರು ಮತ್ತೆ ನೀವು ಹೊಟ್ಟಿ ಅದು ಒತ್ತಿ ಎಲ್ಲ ನೀರು ತೆಗೆದು ಎಲ್ಲ ಬಾಯಿಲೆ ನೀರು ಅದು ಹೊರಗೆ ಬಂದು ಅವ್ನು ಗಾಳಿ ಹಾಕಿ ಇದು ಮಾಡಿ ಮತ್ತು ಜರ ಕಣ್ಣು ತೆರೆದಮ್ಮ. ಅವಂದನ ಎಲ್ಲಿದೇನಿ ನೀವು ಯಾರು ಏನು ಅಲ್ಲಕತ್ತದ? ಏನಿಲ್ಲ, ನೀ ಹೊಳ್ಯಾಗ ಹರ್ಕೊಂಡು ಬಂದಿದ್ದಿ, ಅದಕ್ಕೆ ನಾವು ನೋಡಿ ನಿನ್ನೆ ಇದು ಮಾಡೇವಿ, ಆಯಿತು ಅಂಥೇಳಿ ಅವನ ಮನೆಗೆ ತಗೊಂಡು ಅಲ್ಲಿ ಮತ್ತೆ ಉಪಚಾರ ಮಾಡಿ ಅವನ್ನ ಆರಾಮ್ ಮಾಡಿದ ಕೂಡ್ಲೇನ ಮತ್ತು ಆಕೆ ಉಪಚಾರ ಮಾಡ್ದಕ್ಕೆ ಮತ್ತು ನಾನು ಇನ್ನೂ ಲಗ್ನ ಆಗಿಲ್ಲ, ಮತ್ತು ಲಗ್ನ ಆಗಿಬಿಡೋನು ಅಂತಂದು ಲಗ್ನ ಮಾಡಿದರು. ಲಗ್ನ ಆಯ್ತು. ಲಗ್ನ ಆಗಿ ಸಂಸಾರ ಮಾಡಿದರು 36 ವರ್ಷ. ಕೆಟ್ಟು 36 ವರ್ಷ ಸಂಸಾರ ಮಾಡಿ 4 ಮಕ್ಕಳು ಹುಟ್ಟುದು. ಆ ನಂತರ ಮುಂದೆ ಆಕಿ ಹೇಳ್ತಿ ಏನೋ ಆರೋಗ್ಯ ಕೆಟ್ಟು ಸಾತ್ತ ಕೂಡ್ಲೇನ ಇವ ಬಡ್ಕೊಂಡ್ ಅಳ್ಳಾಕತ್ತಿದ. ನೀವ್ ಹಾದಿ ನಾ ಹೆಂಗಿರ್ಲಿ, ನಿನ್ನಗಲಿ ಹೆಂಗಿರ್ಲಿ ಎಲ್ಲಾಕತ್ತಿದ. ಅವರೆಲ್ಲರೂ ಮಾರಿ ನೋಡ್ಲಾಕತ್ತಿದ್ರು ಅವನು. ನನ್ನ ಪ್ರೀತಿ ಹೆಂಡತಿ ಹೋದ ಮೇಲೆ ನಾ ಏನು ಹೆಂಗಿರ್ಲಿ ಅಂತ ನಾನು ಅವ್ರಂದ್ರು ನೀ ಎಲ್ಲಿರ್ತಿ ಅಂದ್ರ ಅವ್ರು. ನೀ ಎಲ್ಲಿರ್ತಿದ್ರೆ ಮತ್ತೆ ಆಕಿ ನಾನು ಬಿಟ್ಟು ಹೋಗಿಬಿಟ್ಟಳ, ಮತ್ತೆ ಇನ್ನು ನಾ ಇನ್ನೇನು ಮಾಡ್ಬೇಕು, ಇರಬೇಕಲ್ಲ ಹೆಂಗಾರ. ಆದ್ರೆ ಆಕಿನ ಕಳ್ಕೊಂಡಿರೋ ಪಾಳಿ ಬತ್ ನನಗ. ಹಂಗೆ ಹುಚ್ಚ ಅಂದ್ರ ಇದು ನೋಡು. ನಮ್ಮ ದೇಶದಾಗ ಒಂದು ರೂಲ್ಸ್ ಐತಿ, ಹಿಂದಕ್ಕೆ ನಮ್ಮ ದೇಶದೊಳಗೂ ಇರ್ತದ. ಏನಿತ್ತು? ಕ್ಷತ್ರಿಯ ಧರ್ಮದಲ್ಲಿ ಅವ ಗಂಡ ಸತ್ತ ಅಂದ್ರ ಅವನ್ನ ಅಲ್ಲಿ ಹೊಳಿ ದಂಡಿಗೆ ಅವನ ಕಟ್ಗಿ ಹಾಕಿ ಅವನ್ ಬೆಂಕಿ ಹಚ್ತಿದ್ರು. ಆ ಎಳೆದಾಗ ಅವನು ಹೇಳ್ತೇನಿದ್ರು ನೋಡು, ಆಕಿನೂ ಅದ ಸತಿಗಮನ ಅಂತೇಳಿ ಹಿಂಗ ಪತಿಯೊಡನೆ ಸತಿನೂ ಕೂಡ ಅದೇ ಅಗ್ನಿಯಲ್ಲಿ ಭಸ್ಮಾಗಿ ಹೋಗೋದು ಅಂತ ಹಿಂಗ ಇತ್ತದು ಅವಾಗ. ಹಂಗ ನಮ್ಮಲ್ಲಿ ಅದಕ್ಕಿಂತ ವಿಪರೀತ ಉಲ್ಟಾ ಐತೆ ಅಂದ್ರೆ ಇದು ನಮ್ಮಲ್ಲಿ ಹೆಣ್ಮಕ್ಳ ರಾಜ್ಯ ಐತಿ. ಹೆಣ್ಮಕ್ಳ ರಾಜ್ಯ ಐತಿ. ಅದಕ್ಕೆ ಹೆಂಡತಿ ಸತ್ತಳಂದ್ರ ಆಕಿ ಕೂಡ ಗಂಡನ್ನು ಹಾಕಬೇಕದ. ಅದಕ್ಕ ಮತ್ತ ನಿನ್ನೆ ಅಲ್ಲಿ ಬಿಡ್ತದ ಆಕಿನ ಸುಡಾಗ ನಿನ್ನೂ ಆಕಿ ಕೂಡ ಹಾಕಿ ಬೆಂಕಿಯಾಗಿ ಸುತ್ತ ಬಿಡ್ತೀವಿ. ಮತ್ ನೀ ಹಾದಿ ನಾ ಇನ್ನು ಹೆಂಗಿರ್ಲತ್ತಿ ಇದನ್ನ ಯಾಕತಿ ಅಂತಂದ್ರು. ನನ್ನೂ ಅದ ಬೆಂಕಿಯಾಗಿ ಸುಡ್ತೀರಿ? ಹ್ಞೂ ಅಂದ್ರು. ಏಯಪ್ಪ ಆಕಿ ಸತ್ತಾಳ. ಅವಾಗ ಅಲಕತ್ತದ ಆಕಿ ಸತ್ತಾಳ, ಆಕಿನ ಸುಡ್ರಿ, ನನ್ನಾಗ ಸುಡ್ತೀರಿ. ಅವ್ರಂದ್ರು ನಮ್ಮ ದೇಶದ ರೂಲ್ಸ್ ಐತಿ, ಹಂಗೆ ಕೇಳೋದಿಲ್ಲ. ಹಿಂಗೆ ಕಾಯ್ದೆ ಅಂದ್ರೆ ಎಲ್ಲರಿಗೆ ಒಂದ ಇರ್ತೈತೆ, ಬೇರೆ ಇಲ್ಲ. ಆ ಮಕ್ಳಿಗೆ ಹೇಳಕತ್ತದ, ಹರಿದ ಮಕ್ಕಳು ಇಪ್ಪ ನೀವ್ರಿಗೆ ಹೇಳ್ರು, ನನ್ನ ನನ್ನೂ ಇದು ಮಾಡ್ಲಕತ್ಯಾರು,
ಬ್ಯಾಡ ಅಂತ ಹೇಳ್ರಿ ಅದು. ಅವ್ರಂದ್ರು ನಮ್ಮ ದೇಶದ ಕಾಯ್ದೆ ಏನೈತೆ ಅದಕ್ಕೆ ನಾವೇನು ಅಡ್ಡ ಬರ್ಲಕ್ಕೆ ಬರಂಗಿಲ್ಲ. ಅದು ಕಾಯ್ದೆ ಅಂದ್ರೆ ಕಾಯ್ದಪ್ಪ ಎಲ್ಲರಿಗೆ ಲಾಗುನ. ಅಯ್ಯೋ ಹಂಗಾರ ಇದು ಸುಡೋದು ಗಚ್ಚಿನ ಏನು? ಹೌದು ಗಚ್ಚ ಅಂದರು. ಏನು ಮಾಡ್ಲಪ್ಪ, ಇನ್ನು ಎಲ್ಲರೂ ಓಡಿ ಹೋಗ್ಬೇಕಂತೇಳಿ ವಿಚಾರ ಮಾಡಿದ ನಾವು, ಓಡಿ ಕಡೆಕಾಗ್ಬೇಕಂತೇಳಿ. ಆದ್ರೆ ಇವಂದು ಹಿಂಗೆ ಏನು ಮಾಡ್ಲಕತ್ತಿದ ತಿಳ್ಕೊಂಡ್ರು ಅವ್ರು. ಇವ್ ಓಡಿ ಹೋಗ್ಕಾನಿಲ್ಲ. ನೀವೊಂದು 4-5 ಮಂದಿ ಬಡಿಗೆ ತಗೊಂಡು ಸುತ್ತ ಇದು ಮಾಡ್ರಿ, ಅವನ್ನ ಒಳಗೆ ನಡು ಹಾಕೊಂಡು ನಡ್ರಿ, ಹೆಣ ತಗೊಂಡು ಹೊಳಿ ದಂಡಿ ಮೇಲೆ ಹೋಗಿ ಸುಡ್ತಾರ. ಅಲ್ಲಿ ತನ ಇವನ್ನ ಓಡಿ ಹಾದಿಗಿದಾನ. ಒಟ್ಟು ಸುತ್ತಾಗ್ರಿ ರೌಂಡ್ ಕಾವಲು. ಅವ ಅಂತ ಇನ್ನು ಕಡೆಕಾಗೋದು ಬಿರಿ ಇದ್ದಾಗ ಹೋಗ್ತಾ ಹೋಗ್ತಾ ವಿಚಾರ ಮಾಡ್ದ, ಅಲ್ಲೋ ಮಾರೆಯ ಉರಿಯು ಬೆಂಕ್ಯಾಗ ಬಿದ್ದಕ್ಕೆ ಹೆಂಗಾರ ಸಾಯ್ಬೇಕಿದು, ತೀರಾ ಎಷ್ಟು ಕಷ್ಟ ಆಗ್ಬೋದು, ಏನು ಸುದ್ದಿ. ಅದಕ್ಕೆ ಹಿಂಗೆ ಸಾಯೋದು ಹೆಂಗಪ್ಪ, ಎಷ್ಟು ತ್ರಾಸ. ಅದಕ್ಕೆ ನಾನು ಸುಮ್ಮ ಹೊಳ್ಯಾಗ ಮುಣಿಗಿ ನೀರಾಗ ಸತ್ನಂದ್ರ ತಣ್ಣಗರ ಸಾಯೋದಾಕತಿ, ಇದು ಸುಟ್ಕೊಂಡು ಚಡ್ಪಡಿಸಿ ಹಂಗಾಕತಿ ಅಂಥೇಳಿ ಅಲ್ಲಿ ಹೋಗಿ ಹೆಣ ಇಳಿಸೋದು ಕೂಡ ನಾವೇನಂತ ನೋಡು, ನೀವು ಸುಡ್ರಿ ಬಿಡ್ರಿ ಏನ್ರ ಮಾಡ್ರಿ ಆಯ್ತಾ. ನಾ ಎಲ್ಲಿ ಓಡಿ ಹೋಗುದ್ರೆ ಏನಿಲ್ಲ, ನಾ ಒಂದು ಸ್ವಲ್ಪ ಹೊಳ್ಯಾಗ ಜಳಕ ಮಾಡಿ ದೇವ್ರ ಸ್ಮರಣೆ ಮಾಡ್ತೀನಿ, ಆ ನಂತರ ನೀವೇನು ಮಾಡ್ತೀರಿ ಮಾಡ್ರಿ. ಯಾಕೋ ಕೊಟ್ಟರು ನಿತ್ರಿ ರೌಂಡ್ ಹೊಡೆದ ಹೋಗ ಬಿಟ್ರು. ಹೊಳ್ಯಾಗ ಹೋದ, ಹೋಗಿ ಮುಳುಗಿದವು. ಮುಳುಗಿ ಮತ್ತ ಮ್ಯಾಲೆ ಏಳಬಾರ್ದು, ಅಲ್ಲೇ ಒಳಗ ಸಾಯ್ಬೇಕು ಅಂತ ಹೇಳಿ ಅವು ಇದು ಮಾಡ್ದ ಉಸುಲು ಗಟ್ಟಿ ಹಿಡ್ದ ಕಡೆಗಿನ ಇದಕ್ಕೆ ಬಂದ ಕೂಡ ಬದುಕುನ ಎದ್ದು ಬಿಟ್ಟಾಯ್ತು. ಬದುಕನ ಎದ್ದು ಕೂಡ್ಲೇನ ಮುಂದೆ ನೋಡ್ತಾನ, ಅಲ್ಲಿ ಕೃಷ್ಣ ಪೀತಾಂಬರಿ ಉಟ್ಕೊಳಕತ್ತಾನ. ಅಯ್ಯಪ್ಪ ಕೃಷ್ಣ ಬೇಸಿ ಬಂದು ಆ ಬಡಿಗೆವ್ರು ಎಲ್ಲಿದಾರ, ಏನ್ ನೀನ್ ತಲೆ ಕೆಟ್ಟತೇನ? ಎಲ್ಲಿ ಬಡಿಗೆವ್ರ ತಂದೆ ನಡಿ ಲಘು ಬಾಯಿಲ್ಲ ಹೊರಗೆ, ಹಸು ಆಗೈತೆ ಬಡಿಗೆವ್ರತ್ತ ಇದು. ಆ ಹೆಣ ಎಲ್ಲೈತಂದ, ಎಲ್ಲಿ ಹೆಣನು ನೀನ? ನಾನು ಹೇಳಿ ಸತ್ತಾಳು. ಮನ್ಯಾಗ ರೊಟ್ಟಿ ಮಾಡಾಯ್ತಾಳ ನಡಿ. ಅವಾಗ ಮಾರೇ ಇಲ್ಲಿ ನಾವಿಬ್ರು ಜಳಕಕ್ಕೆ ಬಂದಿದ್ವಲ್ಲ, ಒಮ್ಮೆಲೆ ಹೊಳಿ ತುಂಬಿ ಬಂದು ಹರ್ಕೊಂಡು ಹೋಯ್ತು, ಬೇರೆ ದೇಶಕ್ಕೆ ಓದ್ಬಿಡ್ತಪ್ಪ. ನನ್ನ ಓದು ಅಲ್ಲಿ ಆ ಒಬ್ಬ ಹೆಣ್ಮಕ್ಳು ಬಂದು ನಾನು ತೊಗೊಂಡು ಹೋದ್ರು, ಒಬ್ಬಕ್ಕೆ ಲಗ್ನ ಆಗಿಬಿಟ್ರು. 36 ವರ್ಷ ಸಂಸಾರ ಮಾಡೀನಪ್ಪ, 4 ಮಕ್ಕಳದಾವು, ಮತ್ತು ಆಕಿ ಸಾತ್ತಳು, ಮತ್ತು ಆಕಿ ಕೂಡ ನನ್ನ ಸುಡಾವ್ರಿದ್ರು. ಅದಕ್ಕೆ ನಾ ಹೆಂಗೆ ಮಾಡಿ ನೀರಾಗ ಮುಳುಗಿ ಪ್ರಾಣ ಬಿಡ್ಬೇಕಂತ ಮಾಡಿದನಿ, ಒಟ್ಟು ಆಗಲಿಲ್ಲ ಅದು. ಅದಕ್ಕೆ ಬದುಗುನ ಎದ್ನಿ, ಮತ್ತು ನೀ ಭೇಟಿ ಆದಿ ಬೇಸಿ ಆಯ್ತು. ಕರೀನಪ್ಪ ಅವ್ರು ಎಲ್ಲಿದಾರ ಅಂತ ಕೇಳಕತ್ತದ. ಮಾರೇ ಬರ್ತೀಯಲ್ಲ ನೀ ಸುಮ್ಮ ಹಂಗೆ ಮಾಡ್ಕೋತ ಮನೆಗೆ ಹೋದ ಕೂಡ್ಲೇನ ಅಲ್ಲಿ ನೋಡ್ತಾನಕ್ಕೆ ರೊಟ್ಟಿ ನೀ ಇನ್ನ ರೊಟ್ಟಿ ಮಾಡ್ತೀಯ ನಾವು. ಯಾಕಂದ್ರೆ ನಾ ಹೋಗಿ 36 ವರ್ಷ ಆಯ್ತು, ಇನ್ನೊವ್ರಿಗೆ ರೊಟ್ಟಿ ಮಾಡ್ಕೋತ ಕೂತೇನ ನಾವು. ಆಕೆ ಅಂದ್ರೆ ಎಲ್ರಿ 30 ನಿಮಿಷ ಆಯ್ತು, ಈಗ ನೀವು ಹೋಗಿ 30 ನಿಮಿಷ ಆಯ್ತು, ಇನ್ನ 36 ಆಗಿಲ್ಲ. ಮತ್ತೆ ಈ ಇಟ್ರೊಳಗೆ ಎಲ್ಲಿ ನೀವು ಹುಚ್ಚಿ 36 ವರ್ಷ ಆಯ್ತು ನಾ ಹೋಗಿ ಅಂತ. ತೆಲಿಗಿಲಿ ಕೆಟ್ಟತೇನೆ ಅಲ್ಲಾಗತ್ತಾಳಕಿ. ಈಕನು ಹಿಂಗಾತಾಳ, ಕೃಷ್ಣ ನೀನು ಹಿಂಗಾತಿ. ಖರೇಪಾ ನನ್ನ ಅನುಭವ, ನಾ ಹೋಗಿ ಇಟ್ಟೆಲ್ಲ ಅನುಭವಿಸಿನೋ ಮಾರ. ಇದು ಸುಳ್ಳು ಹೆಂಗ? ಖರೇನ ಆ ಹೆಣ ಏನು ಸುಟ್ರ ಏನ್ ಮಾಡಿದ್ರಿ, ಎಲ್ಲಿ ಹೋಯ್ತು ಇಂತಿ ಗಿಡ ಅಂದ. ಇದು ಏನೈತಿ ನೋಡು, ನೀ ಏನು ಕೇಳಿದ್ದೆ ಅದಕ್ಕೆ ಉತ್ತರ ಕೊಟ್ಟಿನಿ ಅಂತ. ಮಾಯಾ ಅಂದ್ರೆ ಹೆಂಗಿರ್ತೈತಿ ಅಂತ ಏನು ಕೇಳಿದ್ದೆಲ್ಲ,
ಮಾಯಾ ಅಂದ್ರೆ ಹಿಂಗಿರ್ತೈತಿ. ಅಘಟಿತ ಘಟನಾ ಪಟೀಯಸಿ ಮಾಯಾ. ಯಥಾ ಮುಹೂರ್ತೆ ಸ್ಯಾತ್ ಸಂವತ್ಸರ ಶತಭ್ರಮ ತಥಾ ಮಾಯಾ ವಿಲಾಸೋಯಂ ಜಾಯತೆ ಜಾಗೃತಿ ಭ್ರಮ ಅಂತ ಹಿಂಗ ಪ್ರಮಾಣ ಕೊಟ್ಟ. ಏನಂದ ಯಥಾ ಮುಹೂರ್ತೆ ಸ್ಯಾತ್, ಕನಸು ಎಷ್ಟೊತ್ತು ಬಿದ್ದಿರ್ತದೆ? 1 5 ನಿಮಿಷ 10-15 ನಿಮಿಷ ಬೀಳ್ತದೆ, ಇದಕ್ಕಿಂತ ಹೆಚ್ಚಿಗೆ ಇಲ್ಲ. ಅದು 10-15 ನಿಮಿಷದೊಳಗನ ಸಂವತ್ಸರ ಶತಭ್ರಮ 106 ವರ್ಷದ ಅವಧಿ ತೋರಿಸ್ತದೆ. ಎಷ್ಟು? 106 ವರ್ಷ ಅವನಿಗೆ ಲಗ್ನ ಆಗ್ತದ, ಕನಸಿನಾಗ ಮಕ್ಕಳು ಹುಟ್ಟತಾವು, ದೊಡ್ಡ ಅಕ್ಕೋ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ತನಕ ಕಾಣ್ತಾನ. ಅಲ್ಲಿ ತನ ಅಂದ್ರೆ ಎಷ್ಟು ವರ್ಷ ಆಗ್ಬೇಕು? ಎಷ್ಟ್ರಾಗ 5-10 ನಿಮಿಷದಾಗ ಇಟ್ಟೆಲ್ಲ. ಆ ರೀತಿ ಅಯಂ ಜಾಯತೆ ಜಾಗೃತಿ ಭ್ರಮ. ಜಾಗೃತ್ ಪ್ರಪಂಚನೂ ಇದು ಮಾಯೆ ಕಾರ್ಯ ಐತೆಪ್ಪ. ಆದ್ದರಿಂದ ಇದು ಕೂಡ ಮಾಯಾ ಅಂದ್ರೆ ಹಿಂಗೈತ್ ನೋಡು. ನೀ ನೀರಾಗ ಮುನಿಗಿ ಮ್ಯಾಲ ಹೇಳೋದ್ರಾಗ ಕಿಟ್ ಮಾಡಿತ್ ನೋಡಿ ನೀನು. ದೇವಿ ಪುರಾಣದಾಗೂ ಗೊತ್ತಿಲ್ಲ, ವಶಿಷ್ಠ ಮಾಯಾ ಬರೀ ಮಿತ್ ಅಂದ್ರ ಕಿಟ್ಗೋಳು ಮಾಡೈತಿ ನನ್ನ. ಅದಕ್ಕಾಗಿ ಈ ರೀತಿ ಮಾಯಾ ಅಂದ್ರೆ ಹಿಂಗೈತಿ. ಆ ಮಾಯಾನ ನಿನ್ನ ಕಿಂಗ್ ಮಾಡೈತಿ, ನನ್ನ ಹಿಂಗ ಮಾಡೈತಿ ಅಂತ ಹೇಳ್ದತ್ತ. ಅದಕ್ಕಾಗಿ ಈ ರೀತಿ, ಯಾಕಂದ್ರೆ ಇದು ಎಲ್ಲ ಮಾಯಾ ಕಾರ್ಯನ, ಪ್ರಪಂಚ ಎಲ್ಲ ಸಂಪೂರ್ಣ ಎಲ್ಲ ಮಾಯೆ ಇದ್ದೈತಿ. ಆದ್ದರಿಂದ ಅನಿರ್ವಚನೆ. ಅದಕ್ಕಲ್ಲಿ ಏನಂದ್ರು, ಗುಣಂತ ಮಹದ್ ಅವಿದ್ಯಾ ಮಾಯಾ ಶಕ್ತಿಗಳ ಎಣಿಸಲ್ ಆನಲ್ಲ. ಅಂದ್ರ ಈ ಭೂತ ಭೌತಿಕ ಕಾರ್ಯರೂಪ ಪ್ರಪಂಚಕ್ಕೆ ಆ ಮಾಯಾ ಕಾರಣ ಐತಿ. ಇದ್ದು ಅಲ್ಲದ ಮತ್ತದು ಏನು ಮಾಡ್ತೈತೆ ಅಂದ್ರ, ಇದ್ದ ಬ್ರಹ್ಮವ ಇಲ್ಲೆಣಿಸುವುದು, ಇಲ್ಲದ ಲೋಕವ ಉಂಟೆಣಿಸುವುದು. ಹಿಂಗೆ ಹೇಳ್ಯಾರ, ನಿಜಗೊಂಡ್ರೆ ಹೇಳ್ಯಾರ ಇದು. ಅದಕ್ಕಾಗಿ ಈ ರೀತಿ ಅಘಟಿತ ಘಟನಾ ಶಕ್ತಿ ಉಳ್ಳದ್ದಾಗಿ ಆ ಮಾಯಾ ಅದ. ಅಲ್ಲದೆ ಮತ್ತೇನ್ ಮಾಡ್ತದ ಅಂದ್ರೆ, ಸೃಷ್ಟಿಯನ್ನ ಆವಿರ್ಭಾವ ತಿರೋಭಾವ ಮಾಡ್ತದ ಮಾಯಾ. ಮಾಯಾ ಶಕ್ತಿ ಏನ್ ಮಾಡ್ತದ? ಈ ಸೃಷ್ಟಿ, ಈ ಇಡೀ ಬ್ರಹ್ಮಾಂಡವನ್ನ, ಜಗತ್ತನ್ನ ಆವಿರ್ಭಾವ ತಿರೋಭಾವ ಮಾಡ್ತೈತೆ ಅಂದ್ರೇನು? ಆವಿರ್ಭಾವ ತಿರೋಭಾವ ಮಾಡ್ತೈತೆ ಅಂದ್ರೆ, ನೀವು ನಕಾಶಿ ನೋಡ್ರೇನು, ಮ್ಯಾಪ್ ಅಂದ್ರೆ ಸಾಮಾನ್ಯವಾಗಿ ಭಾರತದ ನಕಾಶಿ ಅಂತ ಇರ್ತೈತಿಲ್ಲ, ಜಗತ್ತಿನ ನಕಾಶಿನೂ ಐತಿಲ್ಲ, ವರ್ಲ್ಡ್ ಮ್ಯಾಪ್ ಅಂತೇಳಿ. ಅದರೊಳಗ ನಮ್ಮ ಇಂಡಿಯಾ ಎಲ್ಲೈತಿ, ಅಮೇರಿಕಾ ಎಲ್ಲೈತಿ, ಜರ್ಮನ್ ಎಲ್ಲೈತಿ, ಜಪಾನ್ ಎಲ್ಲೈತಿ, ಹಿಂಗೆಲ್ಲ ದೇಶಗಳು ತೋರ್ತವೆ. ಭಾರತ್ ನಕಾಶಿ ಒಳಗ ನಮ್ಮ ಕರ್ನಾಟಕ ಎಲ್ಲೈತಿ, ಮುಂಬೈ ಎಲ್ಲೈತಿ, ಮತ್ತು ಗುಜರಾತ್ ಎಲ್ಲೈತಿ, ಕಾಶ್ಮೀರ್ ತಲೆ ಮೇಲೈತಿ, ಹಿಂಗೆಲ್ಲ ಅಲ್ಲೆಲ್ಲ ಕಾಣಿಸ್ತೈತಿ. ಹೌದಾ? ಅದನ್ನ ಹಿಂಗ ನಕಾಶಿ ಬಿಚ್ಚಿದ್ರ ಎಲ್ಲ ಇವು ದೇಶ ಪ್ರಾಂತ ಎಲ್ಲ ಅಲ್ಲಿ ಕಾಣಿಸ್ತಾವ. ಹೌದಲ್ಲ? ಅದ್ರಾಗ ಅದಿಲ್ಲ ಆವಿರ್ಭಾವ ತರ ಇದಕ್ಕೆ. ಆ ನಕಾಶಿ ಬಿಚ್ಚಿದ್ರ ಪೂರ್ಣ ಎಲ್ಲ ತೋರ್ತೈತಿ. ಎಲ್ಲ ಮುಂದೆ ಸುಳ್ಳಿ ಸುತ್ತಬಿಟ್ರೆ ಎಲ್ಲ ಗಪ್ ಆಗಿಬಿಟ್ಟು ಏನೂ ಇಲ್ಲ, ಅವ ಕಾಣಂಗಿಲ್ಲ. ಅದಕ್ಕೆ ತಿರೋಭಾವ ತರ. ಹಿಂಗ ನಕಾಶಿ ಹಿಂಗ ಬಿಚ್ಚಿದ್ರ ಎಲ್ಲಾ ದೇಶ ಕಾಣ್ತಾವು, ಮತ್ತು ಸುಳ್ಳಿ ಸುತ್ತಬಿಟ್ರೆ ಯಾವ ದೇಶನೂ ಕಾಣಂಗಿಲ್ಲ. ಹಿಂಗ ಈ ಜಗತ್ತನ್ನ ಪ್ರತ್ಯಕ್ಷವಾಗಿ ಈಗ ನೋಡ್ರ, ಜಾಗೃತ ಪ್ರಪಂಚ ಹಿಂಗೆಲ್ಲ ತೋರಿಸ್ತೈತಿ. ಮತ್ತ ಸುಸುಪ್ತಿಯೊಳಗೆ ಮುಚ್ಕೊಂಡು ಸುತ್ತಿ ಸುಳ್ಳಿ ಸುತ್ತಿ ಬಿಡ್ತೈತಿ.
ಅದು ಹಿಂಗ ಮುಂದೆ ಪ್ರಳಯದೊಳಗೂ ಸುತ್ತೈತ ಹಿಂಗ ಈ ರೀತಿ ಆವಿರ್ಭಾವ ತಿರೋಭಾವ ಧರ್ಮ ಉಳ್ಳದ್ದಾಗೈತೆ. ಅದು ಆವರಣವನ್ನುಂಟು ಮಾಡುವ ಅದರ ಕರ್ಮ ಇದೆ. ಅವಿದ್ಯಾ ಮಾಯೆ ಇವು ಎರಡೂ ಅವು ಅಂದ್ರೆ ಅವು ಕಪ್ಪ ಅಂತ ಹಿಂಗೆ ಅವಕ್ಕೆ ಒಂದು ಇದು ಮಾಡ್ಯಾರ. ಮತ್ತು ಇದಂ ಎಂಬ ವೃತ್ತಿಗೆ ತೋರುವ ನಾಮರೂಪಾತ್ಮಕ ಘಟಪಟಾದಿ ವಸ್ತುಗಳು ಇವು ಯಾವ ಈ ಜಗತ್ತಿನೊಳಗೆ ಆ ಮಾಯೆ ಕಾರ್ಯವಾದ ಈ ಜಗತ್ತು ಇದರೊಳಗೆ ಏನು ವಸ್ತುಗಳಿದಾವಲ್ಲ, ಘಟ ಪಟ ಅವು ಇವು ಎಲ್ಲ ಅವರ ನಾವೇನ ಅಲ್ಲ. ಮತ್ತು ಅಹಂ ಇದಂ ಹೇಳ್ತು, ಇದಂ ಬುದ್ಧಿಗೆ ವಿಷಯ ಆದದ್ದು ಇವೆಲ್ಲ ಘಟಪಟಾದಿ. ಅಹಂ ಅಂದಾಗ ನಾನು, ಈ ಅಹಂ ವೃತ್ತಿಗೆ ವಿಷಯವಾದ ಇವು ಎಲ್ಲ ದೇಹಾದಿಗಳು ಅಹಂಕಾರ ಕಡೆಯಾಗಿ ಇವು ಎಲ್ಲ ಅಹಂ ವೃತ್ತಿಗೆ ವಿಷಯವಾದದ್ದು. ಈ ದೇಹ ಇಂದ್ರಿಯ ಮನ ಬುದ್ಧಿ ಇವರ ನಾವೇನ ಇವನು ನಾ ಅಲ್ಲ. ಮತ್ತು ಇದಂ ಬುದ್ಧಿಗೆ ವಿಷಯವಾದ ಈ ಮಾಯಾಕಾರ್ಯವಾದ ಈ ಘಟಪಟಾದಿ ಪ್ರಾಪಂಚಿಕ ವಿಷಯಗಳೇನದ ವಸ್ತುಗಳು ಅವು ನಾ ಅಲ್ಲ. ಆದ್ದರಿಂದ ಅಹಂ ಇದಂ ಎಂಬ ವೃತ್ತಿಗಳು ಕೂಡ ನಾ ಅಲ್ಲ. ಯಾಕಂದ್ರೆ ವಾಸ್ತವಿಕ ನಾವು ಮಲಗಿರ್ತೀವಲ್ಲ, ಮಲ್ಕೊಂಡ ಮೇಲೆ ಮುಂಜಾನೆ ಎತ್ತರ ಆಯ್ತು ಅಂದ ಕೂಡ್ಲೇನ ಮೊಟ್ಟ ಮೊದಲು ಬರೋದು ಯಾವುದು? ಅಹಂ ನಾನು ಅನ್ನೋದ ಬರ್ತೈತಿ ಮೊಟ್ಟ ಮೊದಲು. ಆ ನಂತರ ಇದಂ ಇದು ಅಂತ ಅಲ್ಲಿ ಅದ್ರ ಮುಂದೆ ಏನು ಕಾಣ್ತೈತೆ ಅದು ಹಿಂಗ ಅಹಂ ಮೊಟ್ಟ ಮೊದಲು ಬರೋದು ಅದು. ಆ ನಂತರ ಇದಂ ಅಂತ ಬೇರೆ ವಸ್ತು. ಹಿಂಗ ಇವು ಯಾವೂ ನಾ ಅಲ್ಲ. ಯಾಕಂದ್ರೆ ಇವೆಲ್ಲ ನನಗೆ ದೃಶ್ಯವಾಗಿ ನನ್ನಿಂದ ಅರಿಸಿಕೋತಾವು. ಆದ್ದರಿಂದ ನಾನು ಇವುಗಳನ್ನು ಎದುರಿಟ್ಟರಿಯುವ ಸಾಕ್ಷಿಯಾಗಿದ್ದೇನೆ. ಅಂದ್ರೆ ಘಟದ್ರಷ್ಟ ಘಟಾದ್ ಭಿನ್ನ, ಘಟವ ಕಾಣ್ಬಾತನ ಘಟವಲ್ಲವಂತಂತೆ ನಿಜಗುಂಡ್ರು ಹೇಳ್ತಾರೆ. ಯಾವುದನ್ನ ನಾವು ನೋಡ್ತೀವಿ, ಯಾವುದನ್ನ ನಾವು ತಿಳಿತೀವಿ, ಆ ವಸ್ತುನ ಆಗ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅದಕ್ಕಿಂತ ನಾ ಬೇರೆ ಇರ್ತೀನಿ ಅಂತ ಹೇಳಿದ್ರು. ಇನ್ನು ಮೂರನೇ ನುಡಿ, ಪರಮ ಜೀವಾಂತರ ವಿಶ್ವ ತೈಜಸ ಪ್ರಾಜ್ಞೆ ತುರಿಯಾದಿ ವಿಷಯ ದೃಕ್ಕುಗಳಿವ ಇವು ಆನಲ್ಲ. ಇಲ್ಲಿ ತನಕ ಇವು ನೇತ್ಯಾತ್ಮಕ, ಅಲ್ಲಿ ಒಂದನೇ ನುಡಿ ಹಿಡ್ಕೊಂಡು ಇಲ್ಲಿ ತನಕ ಏನ್ ಮಾಡಿದ್ರು? ನೇತಿಗಾಳದ್ರೆ ಇವು. ಒಂದನೇ ನುಡಿ, ಎರಡನೇ ನುಡಿ, ಮೂರನೇ ನುಡಿಯ ಎರಡನೇ ಸಾಲಿಂತನ ಪರಮ ಜೀವಾಂತರ ವಿಶ್ವ ತೇಜಸ ಪ್ರಾಜ್ಞೆ ತುರಿಯಾದಿ ವಿಷಯ ದೃಕ್ಕುಗಳಿಯೂ ಆನಲ್ಲ. ಇವು ಎಲ್ಲ ಅಂದ್ರೆ ಸಾಮಾನ್ಯವಾಗಿ ಅಖಂಡವಾದ ಒಂದು ಚೈತನ್ಯವೇ ಏನದ. ಏನು ಮುಂದಿನ ಎರಡು ಸಾಲದೊಳಗೆ ಮತ್ತೆ ನೀ ಏನಾರ ಅದಿ ಅಂದ್ರೆ ಅದನ್ನ ಹೇಳ್ಯಾರ. ಅಂದ್ರೆ ಅಖಂಡವಾದ ಒಂದು ಚೈತನ್ಯವೇ ಐತಿ. ಅದು ಹೌದಿಲ್ಲ, ಒಂದೇ ಒಂದು ಅಖಂಡ ಚೈತನ್ಯ ಐತಿ. ಅದು ಮಾಯೋಪಾಧಿಯಿಂದ ಪರಮಾತ್ಮ ಅಂತ ಹೇಳಿಸ್ಕೊಂಡವ್ರು. ಅದಕ್ಕನ ಶ್ರುತಿ ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್ ಮಾಯನಂತೂ ಮಹೇಶ್ವರಂ ಅಂತ ಶ್ವೇತಾಶ್ವತರೋಪನಿಷತ್ತು ಹೇಳ. ಮಾಯನ್ನು ಉಪಾಧಿ ಮಾಡ್ಕೊಂಡಾಗ ಪರಮಾತ್ಮ ಅಂತ ಹೇಳಿಸ್ಕೊತು, ಅವಿದ್ಯೆಯನ್ನು ಉಪಾಧಿ ಮಾಡ್ಕೊಂಡಾಗ ಜೀವ ಅಂತ ಹೇಳಿಸ್ಕೊತು. ಈಗ ನಾವೊಬ್ಬನೇ ಇಲ್ಲಿ ಕುಂತೀನಿ, ಅಲ್ಲೊಂದು ಇದಿಟ್ಟಲ್ಲ ದೊಡ್ಡದೊಂದು ಕನ್ನಡಿ, ಅದ್ರಾಗ ಹಿಂಗೆ ನೋಡಿದ್ರು ಇಷ್ಟು ದೊಡ್ಡದೊಂದು ಪ್ರತಿಬಿಂಬ ಕಾಣ್ತದೆ ಹೌದಿಲ್ಲ. ಈ ಕಡೆ ಮಗ್ಗಲಿ ಒಂದು ಇಟ್ಟ ಸಾಣದೊಂದು ಕನ್ನಡಿ ಐತೆ, ಅದು ಇತ್ತ ಅದ್ರಾಗ ನೋಡಿದ್ರ ಇತ್ತ ಕಾಣ್ತೈತಿ ಹೌದಿಲ್ಲ. ಕೈಯಾಕಾರ ಇದ್ದಿತ್ತ ಕಾಣ್ತಾವ. ಅದ್ರಾಗ ಅಂದ್ರ ಇದ್ರಾಗ ನಾ ಭಾಳ
ದಪ್ಪ ಆಗ್ಯಾನಿ, ಇದ್ರಾಗ ಭಾಳ ಹಿಂಗೆ ಇಟ್ಟು ಸಣ್ಣ ಆಗ್ಯಾನಿ, ಹಿಂಗೆ ನಾ ಎಷ್ಟು ಅದೇನು ಅಟ್ಟ ಅದೇನು, ಹೌದಲ್ಲ? ಹಾಗ ಉಪಾಧಿಯ ಭೇದ ಅದನ್ನು ಇದನ್ನು ಬಿಟ್ಟು ಇನ್ನೊಂದು ನೋಡ್ಬೇಕಂದ್ರೆ ಒಂದು ಕನ್ನಡಿ ಹಿಂಗದಾವು. ಈ ಇದು ಎಷ್ಟೈತಿ ಇಟ್ಟ ಅದ್ರಾಗ ನೋಡಿದ್ರೆ ಪ್ರತಿಬಿಂಬ ಇಟ್ಟ ಕಾಣ್ತೈತಿ. ಇದು ಇಟ್ಟ ಕನ್ನಡಿ ಇರ್ತಾವು. ಕನ್ನಡಿ ಒಳಗ ಇಷ್ಟು ಹಿಂಗ ಈ ಚಸ್ಮಾಕ್ ಹೆಂಗ ಇದು ನಂಬರ್ ಇದು ಇರ್ತೈತಲ್ಲ ಹಂಗಿರ್ತೈತಿ ಅದ್ರ ಆ ಕನ್ನಡಿ. ಅವು ಹಿಂಗ 4 ಮೂಲಿಗೆ 4 ಇದು ಮಾಡಿರ್ತಾವ. ಅದ್ರಾಗ ಇಟ್ಟ ಪ್ರತಿಬಿಂಬ ಕಾಣ್ತೈತಿ. ಆ ನಡುವಿನ ಕನ್ನಡಿಯಾಗ ಇಟ್ಟು ದೊಡ್ಡ ಕಾಣ್ತದೆ, ಹಿಂಗ ಇರ್ತಾವ. ಅದಕ್ಕೆ ಉಪಾಧಿಗಳೇನದಾವಲ್ಲ ಬೇಡ. ಇದು ನಾವು ನೋಡಿಲ್ಲ ಅಂದ್ರೂ ರಾವ್ ಕನ್ನಡಿಯರು ನೋಡ್ರಿ. ರಾವ್ ಕನ್ನಡಿ ಅಂದ್ರ ಈ ಮುಖ ಐತಲ್ಲ ಇದು ಮಾರಿ ಹಿಡ್ದಮ್ ಕಾಣ್ತೈತಿ ಆ ಕನ್ನಡಿಯಾಗ. ಇಷ್ಟು ದಪ್ಪ ಇಟ್ಟು ಹಿಂಗ ಒಂದು ಅಷ್ಟು ದಪ್ಪ ತೋರಿಸ್ತೈತಿ, ಮತ್ತೊಂದು ಇದು ಸರಿಯಾಗಿ ಕನ್ನಡಿ ಇದ್ದದ್ದು ಅದ್ರಾಗ ಇದಕ್ಕಿದ್ದಟ್ಟ ಕಾಣ್ತೈತಿ. ಹಿಂಗ ಅದ ಅಲ್ಲದನ ಒಂದು ಸಾದಾ ಇರ್ತೈತಿ ಕಪ್ಪು ನೀಲಿ ಕನ್ನಡಿ ಇರ್ತೈತಿ. ಇದು ಗೊತ್ತದಲ್ಲ ನೀವು ಚಸ್ಮಾದ್ದು ಕಲರ್ ಬಂದಾವ ಈ ಗ್ಲಾಸ್. ಹಂಗ ಕನ್ನಡಿಯಲ್ಲೇನೂ ಕಲರ್ ಅದಾವ. ಅದು ಕೆಂಪು ಕನ್ನಡಿ ಇತ್ತು ಅಂದ್ರೆ ಅದರಾಗಿನ ಪ್ರತಿಬಿಂಬ ಕೆಂಪು ಕಾಣುತ್ತದೆ. ಮತ್ತದು ನೀಲಿ ಗ್ಲಾಸ್ ಇತ್ತು ಅಂದ್ರೆ ಬ್ಲೂ, ಅದರಾಗ ನೀಲಿ ಪ್ರತಿಬಿಂಬ ಕಾಣ್ತೈತಿ. ಮತ್ತೆ ಇಲ್ಲಿ ನೀಲಿ ಕೆಂಪು ಐತೇನೆ ಇದು ಇಲ್ಲ. ಅಂದ್ರೆ ಈ ರೀತಿ ಅಲ್ಲಿ ಸಣ್ಣದು ದೊಡ್ಡದು ಕಾಣೋದು, ಬೆಳ ಕೆಂಪ ನೀಲಿ ಕಾಣೋದು, ಹಿಂಗ ಉಪಾಧಿಯ ಭೇದ. ಹೌದಲ್ಲ ಇದೆ ಕನ್ನಡಿ ಅನ್ನುವ ಉಪಾಧಿ ಭೇದ. ಅದು ದೊಡ್ಡದೈತಿ ಇದು ಸಣ್ಣದೈತಿ ಅಂತ ಹಿಂಗೆಲ್ಲ. ಹಂಗ ಮಾಯಾ ಅವಿದ್ಯ ಎರಡು ಉಪಾಧಿಗಳು. ಒಬ್ಬನ ಹೌದಲ್ಲ, ಒಬ್ಬನ ಇಲ್ಲಿ ಬೇರೆ ಬೇರೆ ತೋರ್ತಾವ. ಹಂಗ ಒಂದೇ ಅಖಂಡ ಚೈತನ್ಯ. ಅದು ಅಖಂಡ ಚೈತನ್ಯ ಒಂದೇ ಐತಿ. ಅದ ಬೇರೆ ಬೇರೆ ಉಪಾಧಿಗಳಲ್ಲಿ ಹಿಂಗ ಬೇರೆ ಬೇರೆ ಕಾಣಿಸ್ತೈತಿ. ಆ ಮಾಯಾ ಉಪಾಧಿ ದೊಡ್ಡ ಕನ್ನಡಿ ಇದ್ದಂಗ ಐತಿ. ಅದ್ರಾಗ ಅವ ಪರಮಾತ್ಮ ದೊಡ್ಡವ ಅಂತ ಅನಿಸ್ತೈತಿ. ಇದು ಅವಿದ್ಯ ಬೆಳ ಅಂತಃಕರಣ ಸಣ್ಣದೈತಿ. ಇದ್ರಾಗ ಅದ ಚೈತನ್ಯದ ಪ್ರತಿಬಿಂಬವೇ ಇಲ್ಲಿ ಸಣ್ಣದು ತೋರ್ತೈತಿ. ನಾ ಸಣ್ಣ ಅದೇನಿ ನಾ ಅಂತ ಹಿಂಗ ತೋರ್ದು. ಅದಕ್ಕಾಗಿ ಈ ರೀತಿ ಬೇಡ. ಇದಕ್ಕಿಂತಲೂ ಇನ್ನೂ ನೀವು ಹಂಗ ನೋಡ್ಬೇಕಂದ್ರ ಆಕಾಶ ಅನ್ನೋದು ಒಂದ ಐತಿ. ಹೌದಲ್ಲ, ಆಕಾಶ ಒಂದ ಐತಿ. ಈ ಭವನದಾಗನು ಆಕಾಶ ಐತಿ. ಮತ್ತ ಒಂದು ಸಣ್ಣ ಗಡಿಗೆ ಐತಿ. ಆ ಗಡಿಗೆಯಾಗುನು ಆಕಾಶ. ಬೇಡ ಇಲ್ಲೇ ನೋಡ್ತೇನಂದ್ರ ಈ ಭವನದಾಗ ಆಕಾಶ ಐತಿ, ಆ ರೂಮ್ನ್ಯಾಗೂ ಆಕಾಶ ಐತಿ. ರೂಮ್ನ್ಯಾಗಿನ ಆಕಾಶ ಹೆಂಗೈತಿ? ಸಣ್ಣದೈತಿ, ಇದು ದೊಡ್ಡದು. ಹಿಂಗ ಘಟ ಗಡಿಗೆ ಸಣ್ಣದಿರ್ತೈತಿ, ಅದರಾಗಿನ ಆಕಾಶ ಅದು ಸಣ್ಣದು. ಘಟಾಕಾಶ ಅಂದ್ರೆ ಸಣ್ಣದಿರ್ತೈತಿ, ಮಠಾಕಾಶ ಅಂದ್ರೆ ದೊಡ್ಡದಿರ್ತೈತಿ. ಆಕಾಶ ಹಿಂಗ ದೊಡ್ಡದು ಸಣ್ಣದು ಆಗೈತೇನ ಅದ ಉಪಾಧಿ ಭೇದದಿಂದ ಹೇಳೈತಿ. ಯಾಕ ಆಕಾಶ ಅನ್ನೋದು ಏಕರಸ ರೂಪವಾಗಿ ಒಂದೇ ಐತಿ. ಅದು ಆ ಘಟದಾಗ ಇದ್ದದ್ದು ಮಠದಾಗ ಇದ್ದದ್ದು ಒಂದ, ಆ ರೂಮ್ನಾಗ ಇದ್ದದ್ದು ಈ ಭವನದಾಗ ಇದ್ದದ್ದು ಹಾಲ್ನಾಗ ಇದ್ದದ್ದು ಒಂದ ಆಕಾಶ ಐತಿ. ಅಖಂಡ ಒಂದ ಐತಿ. ಅದು ಉಪಾಧಿಗಳು ಹಂಗ ಬೇರೆ ಬೇರೆ ಮಾಡ್ಯಾವ. ನಾವ್ ಕಲ್ಪನಾ ಆಕೈತಿ, ಇದು ಸಣ್ಣದೈತಿ ಇದು ದೊಡ್ಡದೈತಿ ಅಂತೇಳಿ. ಈ ರೀತಿ ಇದು ಹೆಂಗ ಆ ಜೀವ ಈಶ್ವರಲ್ಲಿ ಹಿಂಗ ಭೇದ ಮಾಡೈತೋ ಅದು ಉಪಾಧಿಯಾದ ಈ ಮಾಯಾ ಅವಿದ್ಯೆಯು.
ಅದರಂತೆನ ಇಲ್ಲಿ ಜೀವಾಂತರ ವಿಶ್ವ ತೈಜಸ ಪ್ರಾಜ್ಞೆ ತೂರ್ಯಾದಿ ಅಂತ ಮುಂದೆ ಹೇಳ್ಯಾರ. ಜೀವಾಂತರ ವಿಶ್ವ ತೇಜಸ ಪ್ರಾಜ್ಞೆ ಅಂದ್ರೆ ಪರಮ ಜೀವಾಂತರ ವಿಶ್ವ ತೇಜಸ ಪ್ರಾಜ್ಞೆ ಅಂದ್ರ ಆ ಪರಮ ಅಂದ್ರೆ ಆ ಮಾಯಾ ಉಪಾದಿಯಿಂದ ಕೂಡಿದಂತ ಯಾವ ಅಖಂಡ ಚೈತನ್ಯ ಏನು ಪರಮಾತ್ಮ ಐತಲ್ಲ ಅದು ಇಲ್ಲಿ ಆ ವಿಶ್ವ ತೇಜಸ ಪ್ರಾಜ್ಞೆ ಅಂತಕ್ಕಂಥವು ಏನದಾವಲ್ಲ ಅವು ಬ್ಯಾರೆ ಬ್ಯಾರೆ ಹೇಳಿಸ್ಕೊಂಡ್ರು ಅವು ಬ್ಯಾರೆ ಬ್ಯಾರೆ ಅಲ್ಲ. ಅವು ಬ್ಯಾರೆ ಬ್ಯಾರೆ ಅಲ್ಲ. ಯಾಕಂದ್ರ ಒಬ್ಬ ಜೀವ ಅವ ಈ ಅವಸ್ಥಾತ್ರಯಗಳ ಅಭಿಮಾನದಿಂದ ಅವ ಬ್ಯಾರೆ ಬ್ಯಾರೆ ಹೇಳಿಸ್ಕೊಂಡಾನ. ಈ ಸ್ಥೂಲ ದೇಹ ಜಾಗೃತ ಅವಸ್ಥೆಯ ಸಂಬಂಧ ಮಾಡಿಕೊಂಡು ಉಪಾಧಿ ಮಾಡಿಕೊಂಡು ವಿಶ್ವಜೀವ ಅಂತ ಹೇಳಿಸ್ಕೊಂಡಾನ. ಮತ್ತು ಸೂಕ್ಷ್ಮ ದೇಹ ಸ್ವಪ್ನಾವಸ್ಥೆಯನ್ನು ಅಭಿಮಾನ ಮಾಡಿಕೊಂಡು ತೈಜಸ ಅಂತ ಹೇಳಿಸ್ಕೊಂಡಾನ. ಕಾರಣ ದೇಹ ಸುಸುಪ್ತಿ ಅವಸ್ಥೆಯನ್ನ ಅಭಿಮಾನಿ ಮಾಡಿಕೊಂಡು ಅಭಿಮಾನ ಮಾಡೋದ್ರಿಂದ ಅವ ಪ್ರಾಜ್ಞ ಜೀವ ಅಂತ ಹಿಂಗ ಮೂರು ರೂಪವಾಗಿ ಅವ ಹೇಳಿಸ್ಕೊಂಡಾನ. ಆದ್ರೆ ಜೀವನವು ಒಬ್ಬನ ಮತ್ 3 ಮಂದಿ ಇದಾರ, ಒಬ್ಬನ ಹೆಂಗ್ ಹೇಳ್ತೀರಿ ಅಂತ ಕೇಳಿದ್ರೆ ಹೌದಿಲ್ಲ? 3 ಜೀವ ಹೇಳ್ಯಾರ ಇಲ್ಲೋ. ಮತ್ ಹೆಸರು ಬೇರೆ ಬೇರೆ ಅದಾವ, ಅವ್ರವ್ರ ಸ್ಥಾನಮಾನ ಎಲ್ಲ ಬೇರೆ ಬೇರೆ ಅದಾವು. ಮತ್ ಒಬ್ಬನ ಹೆಂಗತ್ತೀರಿ ಅಂದ್ರೆ ಅವ ಒಬ್ಬನ ಯಾಕನ್ನಬೇಕು ಅಂದ್ರೆ ಒಬ್ಬನ ಇದ್ದಾಗ ಸ್ಮೃತಿ ಆಗ್ತದ. ನಮಗ್ ಸ್ಮೃತಿ ಹಾಕೋದಿಲ್ಲೋ? ಏನಂತ ಸ್ಮೃತಿ ಆಗ್ತದ? ನಿನ್ನ ಮಾರಿ ಮ್ಯಾಗ ಬಿಸಿಲು ಬೀಳಕತ್ತೈತಿ. ಬಾ ಬೇಡ ಅಂದ್ರ ಇವತ್ತನು ನಿನ್ನೆ ಇವತ್ತಿಂದ ಇವತ್ತು ಎಲ್ಲ ಮೂರು ಆಗೋದಿಲ್ಲ ಬಿಡ. ನಿನ್ನೆ ನೀ ಎಲ್ಲೆಲ್ಲಿ ಹೋಗಿದ್ದೆಪ್ಪ, ಏನೇನು ಮಾಡಿದೆಪ್ಪ, ನಿನ್ನ ಜಾಗೃತದಾಗ ಎಲ್ಲಿ ಹೋದ್ನಿ, ಏನು ಮಾಡಿದ್ನಿ, ಅಲ್ಲಿ ಹೋದ್ನಿ, ಆ ಕೆಲಸ ಮಾಡಿದ್ನಿ, ಇಲ್ಲಿ ಬಂದ್ನಿ, ಈ ಕೆಲಸ ಮಾಡಿದ್ನಿ ಎಲ್ಲ ಹೇಳ್ತಾನಿಲ್ಲ. ಮತ್ತು ಜಾಗೃತದಲ್ಲಿ ಏನೇನು ಆಯ್ತು, ಏನೇನು ಕೆಲಸ ಮಾಡಿದ ಅದನ್ನೆಲ್ಲ ಹೇಳ್ದ ಆಯ್ತು, ನಿನ್ನೆ ಇಟ್ಟು ಕೆಲಸ ಆಗ್ಯಾವು ಅಂತ ಹೇಳ್ದ. ಆಮೇಲೆ ಮತ್ತು ನನಗೊಂದು ಕನಸು ಬಿದ್ದಿತ್ತು, ಏನೇನು ಆತು ಬಿದ್ದಿತ್ತು ಅದನ್ನ ಹೇಳ್ತಾನ. ಹಿಂಗ ಹುಬ್ಬಳ್ಳಿಗೆ ಹೋದಂಗಾಗಿತ್ತು, ಸಿದ್ಧಾರೂಢ ಜಾತ್ರೆ ಇತ್ತು, ತೇರು ಎಳಿತಿತ್ತು, ಹಂಗೆಲ್ಲ ಹೇಳ್ತಾನೆ. ಅದಾಯ್ತು. ಆಮೇಲೆ ಸುಸುಪ್ತಿ ಮೇಲೆ ಸುಖವಾಗಿ ಮಲಗಿದ್ನಿ ಅದನ್ನು ಹೇಳ. ಹೌದಿಲ್ಲ? ಈ 3 ಅವಸ್ಥೆಗಳಲ್ಲಿ ಏನೇನಾಯ್ತು, ಏನೇನು ಹೋಯ್ತು, ಇದು ಎಲ್ಲವನ್ನ ಮತ್ತ ಅವ್ರು ಬ್ಯಾರೆ ಬ್ಯಾರೆ ತಿಳ್ಕೊಂಡಿದ್ರೆ ನೀ ಹ್ಯಾಂಗ ಹೇಳ್ತಿದ್ದೆ ಅದನ್ನ? ಕನಸು ನೋಡಿದವನ ಬ್ಯಾರೆ, ಮತ್ತ ನೀ ಹೇಳ ಬೇರೆ ಹಾಕಿದ್ದಿಲ್ಲ. ಹಂಗಾದ್ರ ಹೌದಲ್ಲ? ಕನಸು ನೋಡಿದವ ತೈಜಸ್ ಜೀವ ಅವ ಬ್ಯಾರೆ, ಈ ವಿಶ್ವ ಜೀವ ಬ್ಯಾರೆ ಅಂತ ಅಂದೆ ಅಂದ್ರ ಮತ್ ನೋಡಿದವ ಒಬ್ಬ ಹೇಳವ ಒಬ್ಬ ಅಂದ್ರ ಮತ್ತೆ ಹಿಂಗ ಹಾಕತ್ತೇನ? ಈಗ ಹೆಂಗ್ ಗೊತ್ತಾಗತ್ತೆ? ಅದ ಅವನ ಇದ್ದಾಗನ ಇವ್ ಗೊತ್ತಾಗತ್ತೆ ಅಂದ್ರ ಇಷ್ಟ. ಅವ ಒಬ್ಬ ಹೆಂಗಿರ್ತಾನಲ್ಲ, ಈಗ ನಮ್ಮ ಕೃಷ್ಣ ಅದಾನಿಲ್ಲ, ಈಗ ಯಾರವ ಒಬ್ಬ ಸಾಧಕ ಅದಾನ, ಇಲ್ಲೇನು ಸಾಧಕ ಅದಾನ. ಮುಂದ ಕಿಚನ್ ಹೋದಂದ್ರ ಪಾಚಕ ಅವ, ಹೌದಿಲ್ಲ? ಅಡಿಗೆ ಮಾಡ ಅಂತಾರ. ಅವ ಹೊಸ ಮನುಷ್ಯ ಬಂದ ನೋಡಿ ಯಾವ ಒಬ್ಬ ಅಡಿಗೆ ಮಾಡೋ ಮನುಷ್ಯ ಇದ್ದಲ್ಲಿ ಹೇಳ್ತಾನೆ, ಹೌದಿಲ್ಲ?
ನೀವು ಡ್ರೈವಿಂಗ್ ಮಾಡಾಗ ಏ ಡ್ರೈವರ್ ಅವನು ಡ್ರೈವರ್ ಹೇಳ್ತಾನ. ಹೌದಿಲ್ಲ? ಮತ್ತೆ ನಾವು ಬೇರೆ ಬೇರೆನ ಇಲ್ಲಿ ಸಾಧಕನ ಬ್ಯಾರೆ, ಅವ ಅಡ್ಗೆ ಮಾಡವನ ಬ್ಯಾರೆ, ಮತ್ತ ಡ್ರೈವರ್ ಆದವ ಬ್ಯಾರೆ ಏನ ಒಬ್ಬನ. ಹಂಗ ಒಬ್ಬನ ಒಬ್ಬನ ಈ ರೀತಿ 3 ಪ್ರಕಾರವಾಗಿ ಹೇಳಿಸಿಕೊಂಡಾನ. ಈ ರೀತಿ ಬಳಿಕ ಅವಸ್ಥಾತ್ರಯ ಸಾಕ್ಷಿ ಅಲ್ಲದನ ಬಿಂಬಭೂತ ತೂರ್ಯಾತ್ಮ ಪ್ರತ್ಯಗಾತ್ಮನಂತ ಹೇಳಿಸ್ಕೊತ. ಇವ್ರು 3 ಮಂದಿ ಪ್ರತಿಬಿಂಬ ರೂಪದಾಗ, ಇವ್ರು 3 ಮಂದಿ ಪ್ರತಿಬಿಂಬ ರೂಪದಾರ. ಬಿಂಬಭೂತ ತೂರ್ಯ 4ನೇ ಅವಸ್ಥೆ ಅದು ತೂರ್ಯ. ಆ ತೂರ್ಯ ಅವಸ್ಥೆಯಲ್ಲಿ ಏನು, ಆ ತೂರ್ಯ ಅಂದ್ರೆ 4ನೇದವ ಏನದಲ್ಲ, ಅವ ಪ್ರತ್ಯಗಾತ್ಮ ಅಂತ ಹೇಳಿಸ್ಕೊತಾನ. ಈ ರೀತಿ ಅದನ್ನ ನಿಜಗುಂಡ್ರೆ ಹೇಳ್ಯಾರ ನೋಡಿ ಮಾತು. 3 ಅವಸ್ಥೆಗಳು ತೋರುವ ಅಖಿಳವನು ಬೇರಿಟ್ಟರಿಯುವುದಾಗಿ ಮೀರಬಾರದ ಚಿತ್ತೇ ನಿನ್ನ ನಿಜ. ನೋಡಲ್ಲಿ 3 ಅವಸ್ಥೆಗಳು ತೋರುವ ಅಖಿಳವನಂದ್ರ 3 ಅವಸ್ಥೆಯಲ್ಲಿ ಏನೇನಾಯ್ತು, ಏನೇನು ಹೋಯ್ತು ಎಲ್ಲವನ್ನು ಇದರಿಟ್ಟು ಅರಿಯತಕ್ಕಂಥವ ಅಂದಮೇಲೆ ಮತ್ತೆ ಬೇರೆ ಬೇರೆ ನೀನ ಹೇಳ್ಯಾರ. ಆ ದೃಷ್ಟಿಯಿಂದ ಈ ರೀತಿ ಜಾಗ್ರ ಸ್ವಪ್ನ ಸುಷುಪ್ತಿ ತೂರಿ ಅಂತಕ್ಕಂಥ 4 ಅವಸ್ಥೆಗಳಲ್ಲಿ ಈ ತೋರ್ತಕ್ಕಂಥ 4 ವಿಷಯಗಳಾಗಲಿ ಅಲ್ಲಿ 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 ಅವು 4 ಅವಸ್ಥಾ ಹೇಳಿದರು. ಜಾಗ್ರ ಸ್ವಪ್ನ ಸುಷುಪ್ತಿ ತೂರ್ಯ ಅವಸ್ಥೆ ಅಂತ ಹೇಳಿ. ಮತ್ತು ಅಲ್ಲಿ ವಿಷಯಗಳು ಬೇರೆ ಬೇರೆ ಅನ್ನೋದಾವಲ್ಲ, ಬೇರೆ ಬೇರೆ ಅದಾವಲ್ಲ. ಮತ್ತು ಅದನ್ನು ಇಲ್ಲಿ ಹಿಂದಿನ ಪದ್ಯದಾಗ ಹೇಳ್ಯಾರ. ಅರಿವೆ ಬರೀ ಅರಿವೆ ನೀನು ಮರೆಯದೊಮ್ಮೆಯೂ ಜಗದಿರುವ ನಿಂತರಿವೆ. ಇದು ಚಿದ್ರೂಪದ ಮೊದಲನೇ ಪದ್ಯದಲ್ಲಿ ಬಂದದ. ಅರಿವೆ ಬರೀ ಅರಿವೆ ನೀನು ಮರೆಯದೊಮ್ಮೆಯೂ ಜಗದಿರುವ ನಿಂತರಿವೆ ಅಂತ ಹೇಳುವಲ್ಲಿ ಅಲ್ಲಿ ಹೇಳ್ಯಾರ. ಜಾಗರಣದ ಜಡ ಪೂಗವಿದನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದ ಅರಿವೆ ಅಂತ ಹೇಳ್ಯಾರ. ಈ ಜಾಗರಣ ಇದೆ ಬಂದದ್ದನ್ನೇ. ಜಾಗರಣದ ಜಡ ಪೂಗವಿದನು ವಿಷಯ ಏನೈತಿ ಇಲ್ಲಿ, ಜಡವಾದ ಈ ಸ್ಥೂಲ ವಿಷಯಗಳಿಲ್ಲ ಅದಾವ. ಈ ಜಡವಾದ ಜಗತ್ತನ ಇಲ್ಲೆಲ್ಲ ವಿಷಯ, ಇದನ್ನ ವಿಷಯ ಮಾಡ್ತಾನಿಲ್ಲ. ಇವು ನೇತ್ರಾಧಿಕ ಯೋಗದಿಂದ ಅರಿವೆ ಹಿಂಗೆಲ್ಲ ವಿಷಯ ಎಲ್ಲ ಹಾಗೆ. ಕನಸಿನ ಕಲ್ಪನೆಯನ್ನು ಮನವೆಂಬ ಸಾಧನದಿಂದ ತೈಜಸ ನೆನೆಸಿ ನೀನರಿವೆ ಅಲ್ಲಿ ಹಿಂಗಿಡ. ಅಲ್ಲಿ ಸೂಕ್ಷ್ಮ ಮನೋವಾಸನಾಮಯ ವಿಷಯಗಳದಾವ. ಅಲ್ಲಿ ತೈಜಸ ಅಂತ ಹೇಳಿಕೆ ಹೆಸರು ಪಡೆದು ಅಲ್ಲಿ ಅದನ್ನು ನೀ ಅರೀತಿ. ಪರಸುಖವನ್ನು ನಿದ್ರೆ ವರೆಸಿ ಮಾಯಾ ವೃತ್ತಿ ಕರಿಗೊಂಡು ಪ್ರಾಜ್ಞೆ ಪೆಸರುದಳಿದರಿವೆ ಬರೀ ಅರಿವೆ. ಪರಸುಖವನ್ನು ಅಂದ್ರೆ ಅಲ್ಲಿ ಸ್ವರೂಪ ಆನಂದವನ್ನ ಮತ್ತು ಮಾಯಾವೃತ್ತಿ ಅಂದ್ರೆ ಅವಿದ್ಯೆಯನ್ನ, ಮಾಯಾವೃತ್ತಿ ಅಂದ್ರೆ ಅವಿದ್ಯಾವೃತ್ತಿಯಿಂದ ಅಲ್ಲಿ ನೀ ಅರ್ತಿ ಅಂತ ಅಲ್ಲಿ ವಿಷಯಗಳ ಬಗ್ಗೆನೂ ಹೇಳ್ಕೊಂಡು ಬಂದಾರ. ಈ ರೀತಿಯಾಗಿ ಮತ್ತು ತೂರ್ಯಾವಸ್ಥೆಯಲ್ಲಿ ನಾದಾನಂದವನ್ನ ಅನುಭವ ಅದನ್ನು ತಂದುಕೊಂಡ್ರು. ಮತ್ತೇನು 4ನೇದವ ತೂರ್ಯದ ಅಲ್ಲಿ ಈ ಯಾವ ಅನಾಹುತ ನಾದವನ್ನ ಅಲ್ಲಿ 2 ಕಿವಿ ಮುಚ್ಕೊಂಡಾಗ ಅಂತ ಹೇಳಿತ್ತಲ್ಲ ಅದು. ಹಂಗ ಅಲ್ಲಿ ಒಳಗ ಉತ್ಪನ್ನವಾದ ಆ ಓಂಕಾರ ಸಂಬಂಧಿ ನಾದವನ್ನು ಕೇಳ್ತಾ ಆನಂದದಲ್ಲಿರೋದು ಅದು ತೂರ್ಯ ಅವಸ್ಥೆ. ಹೀಗೆ ಈ ರೀತಿ ಯಾವ ವಿಷಯಗಳು ಏನದಾವು ಆ 4 ವಿಷಯಗಳಾಗಲಿ ಮತ್ತು ಆ 4ಅನ್ನು ಅರಿಯತಕ್ಕಂಥ ಇವು ದೃಶ್ಯದಾವು ವಿಷಯಗಳು ದೃಶ್ಯಗ್ಯಾವ. ಇವುಗಳನ್ನು ಅರಿಯತಕ್ಕಂಥ ಅದು ದೃಕ್ಕು. ಆ ಜೀವರು ಅವು ದುಃಖಗಳಾಗಲಿ ಇವು ಯಾವೂನ ಅಲ್ಲ. ಏನು
ಆ ಜೀವರ ಅಲ್ಲ, ಅಕ್ಕ ಪ್ರತಿಬಿಂಬ ಅದಾವ, ಅವನ ಅಲ್ಲ. ಮೂರು ಅವಸ್ಥೆಗಳಾಗಲಿ, ಮೂರು ಅವಸ್ಥೆಗಳಲ್ಲಿ ತೋರ್ತಕ್ಕ ವಿಷಯಗಳಾಗಲಿ, ಆ ಮೂರು ಅವಸ್ಥೆಗಳ ಅಭಿಮಾನಿ ಈ ಜೀವರಾಗಲಿ, ಇವು ಯಾವೂ ನಾ ಅಲ್ಲ. ಇವುಗಳೆಲ್ಲವನ್ನು ಮೀರಿ ಮತ್ ನೀ ಯಾರ ಅದಿ? ಅದಲ್ಲ ಇದಲ್ಲ, ದೇಹ ಅಲ್ಲ, ಇಂದ್ರಿಯ ಅಲ್ಲ, ಅದಲ್ಲ ಇದಲ್ಲ, ಎಲ್ಲ ಇಲ್ಲಿ ತನ ಬರೀ ಅಲ್ಲ 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 ಅಂತೇಳಿ ಬರೀ ಅಲ್ಲನ ಅನ್ಕೋತ ಬಂದಿ. ಮತ್ತ ಅದಿಯರ ಏನು ನೀ ಆತ ಕೇಳಿದ್ರೆ ಮೂರನೇ ನುಡಿಯ ಕಡೆ 2 ಚರಣದಲ್ಲಿ ಹೇಳ್ತಾರ ಅದನ್ನ. ಪರತರಾನಂದೈಕರ ಸ್ವರೂಪ ದೃಶಿ ಮಾತ್ರ ಗುರು ಶಂಭುಲಿಂಗದ ನಿಜವೇ ತಾನಾಗಿ ಅಂತ ಹೇಳ್ಯ. ಮನಿ ಏನಾರ ಅದಿ ಹಂಗಾರ? ಅದು ಅಲ್ಲಿ ಇದು ಅಲ್ಲ 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 ಅಂದ್ರೆ ಮತ್ತೆ ಇದ್ದುದರ ಏನದ ಅಂತಂದ್ರೆ ಆ ಪರತರಾನಂದೈಕರ ಸ್ವರೂಪ ದೃಶಿ ಮಾತ್ರ ಗುರು ಶಂಭುಲಿಂಗದ ನಿಜವೇ ತಾನಾಗಿ ಅವನ ನೀರಿ. ಹೇಗೆ ಅಂದ್ರ ಇವೆಲ್ಲವುಗಳನ್ನು ಮೀರಿ ಆನಂದೈಕರ ಸ್ವರೂಪವಾದ ನಿರುಪಾಧಿಕ ಕೇವಲ ಶುದ್ಧ ಚೈತನ್ಯ ರೂಪ ದೃಶಿ ರೂಪವೇ ನಾನು. ಅಲ್ಲಿ ನಿರುಪಾಧಿಕವಾದ ಆನಂದ ಸ್ವರೂಪವಾಗಿ ಆ ಆನಂದ ಅನ್ನುವ ಏಕರ ಸ್ವರೂಪವಾಗಿ ಕಂಟಿನ್ಯೂ, ಹಂಗ ಮತ್ತೆ ತುಣುಕಲ್ಲ. ಹಿಂಗ ಇದ್ದಂತ ಆ ಯಾವ ನಿರುಪಾಧಿಕವಾಗಲ್ಪಟ್ಟಂತ, ಹಿಂಗಿದ್ದಂತ ಮತ್ತು ನಿರುಪಾಧಿಕ ಅಂದ್ರೆ ಯಾವುದು ಉಪಾಧಿ ಇಲ್ಲದಲ್ಲಿ ಎಲ್ಲ ಉಪಾಧಿ ತೆಗೆದೋಗಿತ್ತು. ಈಗ ಮಾಯಾ ಅವಿದ್ಯ ಅವು ಇವು ಎಲ್ಲ ಉಪಾಧಿ ತೆಗೆದೋಗಿದ್ದು ಕೇವಲ ಶುದ್ಧ ಚೈತನ್ಯ ರೂಪ. ಕೇವಲ ಶುದ್ಧ ಅಂದ್ರೇನು? ಎಲ್ಲೆಲ್ಲಿ ದೋಷ ತರ್ಸಿ ಉಪಾಧಿ ರಹಿತಕ್ಕೂ ಶುದ್ಧ ಕೈಯೇ ಅಂದ್ರ ಯಾವ ಉಪಾಧಿನೂ ಇಲ್ಲದ್ದು ಶುದ್ಧ ಚೈತನ್ಯ ರೂಪ. ಚೈತನ್ಯ ಅಂದ್ರೇನು? ಯಾವುದು ಜ್ಞಾನ ಸ್ವರೂಪವಾಗಿದೆಯೋ, ಘಟಾದಿ ಸರ್ವ ಪ್ರಪಂಚವನ್ನು ತಿಳಿಯುತ್ತದೆಯೋ ತಾನು ಮಾತ್ರ ಯಾವುದರಿಂದಲೂ ತಿಳಿಸಿಕೊಳ್ಳುವುದಿಲ್ಲವೋ ಅದಕ್ಕೆ ಚೈತನ್ಯ ತಾನೆ. ಇಂಥ ಚೈತನ್ಯ ಸ್ವರೂಪವೇ ಅದು ದೃಶಿರೂಪ ಅಂತ ಕರ್ಕೊಂಡು ಬಂದಾರ. ಏನು ಆ ದೃಶಿರೂಪ ಅಂದ್ರೆ ಶುದ್ಧ ಚೈತನ್ಯ ಅದ. ಅದಕ್ಕೆ ಇಲ್ಲಿ ಚೈತನ್ಯ ರೂಪ ರೂಪನೇ ಅದೇ. ಚೈತನ್ಯ ರೂಪ ದೃಶಿರೂಪ. ದೃಶಿ ಅಂದ್ರು ಚೈತನ್ಯ ಸ್ವರೂಪ ಅಂದ್ರು ಒಂದ. ಅಂದ್ರ ದೃಶ್ಯಕ್ಕೆ ವಿಲಕ್ಷಣ ಸಾಕ್ಷಿಯಾಗಿದ್ದದ್ದು ದೃಶ್ಯತೆ. ಈ ರೀತಿ ನಾನು ಇದ್ದೇನೆ. ಇದೇ ಗುರು ಶಂಭುಲಿಂಗದ ನಿಜ ಸ್ವರೂಪವು ಕೂಡ ಇದೆ, ಹಿಂಗ ಇದೆ. ನಾರ ಹಿಂಗದೇನಿ, ಮತ್ತ ಆ ಗುರು ಶಂಭುಲಿಂಗ ಹೆಂಗದನ? ಅವನು ಹಿಂಗ ಅದಾನ. ಆದ್ದರಿಂದ ಆ ಗುರು ಶಂಭುಲಿಂಗನಾದ ಪರಬ್ರಹ್ಮ ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಯಾಕಂದ್ರ ನಾವು ಸ್ವರೂಪತ ಇಬ್ರು ಒಂದ ಅದೇವಿ. ಇಂಥ ಗುರು ಶಂಭುಲಿಂಗದ ನಿಜವೇ ತಾನಾಗಿರುವನು. ಇಂಥ ಗುರು ಶಂಭುಲಿಂಗದ ನಿಜವೇ ಅಂದ್ರೆ ಅವನ ಸ್ವರೂಪವೇ ತಾನಾಗಿರುವನು. ಯಾಕಂದ್ರ ಆ ಗುರು ಶಂಭುಲಿಂಗದ ನಿಜವೇ ತಾನಾಗಿರುವೆನು ಅಂತ ಹೇಳ. ಆ ಗುರು ಶಂಭುಲಿಂಗದ ನಿಜ ಏನು? ಆ ಶಂಭುಲಿಂಗನ ಆತ್ಮ, ಹೌದಲ್ಲ? ಆ ಪರಮಾತ್ಮನ ಶಂಭುಲಿಂಗನ ನಿಜ ಅಂದ್ರೆ ಅವನ ಆತ್ಮ ಅದು. ಅದನ ಯಾಕ ನಾ ಹೇಳೋದೇನು? ಅದನ್ನ ಆ ಪರಮಾತ್ಮನೇ ಹೇಳ. ಏನ್ ಹೇಳೇನು? ಉದಾರ ಸರ್ವ ಏವೈತೆ ಜ್ಞಾನಿ
ತ್ವಾತ್ಮೈವ ಮೇ ಮತಂ ಅಂತ. ಆ ಉದಾರ ಸರ್ವ ಏವೈತೆ ಜ್ಞಾನಿ ಏನದಲ್ಲ ಆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂದ್ರೆ ನನ್ನ ಆತ್ಮ ಅದಾನವ ಅಂತ ಹೇಳ. ಮತ್ ಬರೋಬ್ಬರಿ ಆಯ್ತಿಲ್ಲ, ನಾ ಹೇಳೋದಕ್ಕೆ ಅವನೇ ಹೇಳ್ಬಿಟ್ಟು ಪರಮಾತ್ಮನೇ ಹೇಳ್ಯಾನಿಲ್ಲ. ಆದ್ದರಿಂದ ಗುರುಶಂಭುಲಿಂಗದ ನಿಜವೇ ತಾನಾಗಿರೋ ಈ ಬೇರೆ ಅಲ್ಲ. ಯಾಕೆ ಬೇರೆ ಅಲ್ಲ? ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮನನ್ನು ತಿಳಿದವ ಬ್ರಹ್ಮವೇ ಆಗಿರ್ತಾನ. ಮರಾಠಿ ಒಳಗೆ ಅಂತಾರೆ, देव बघायला गेलो देवाचे होऊन खेलो. ದೇವ್ರ ನೋಡ್ಲಾಕ್ ಹೋದೆ ದೇವ್ರ ಆಗ್ಬಿಟ್ಟೆ. ಹಿಂಗದ ಅದ ಹೆಂಗ ಆಕತ್ತದ ಅಂದ್ರೆ, ಒಂದು ಹುಲ್ಲು ಕಡ್ಡಿ ಬೆಂಕಿ ನೋಡ್ಲಾಕ್ ಹೋಯ್ತತ್ತ. ಏನ್ ನೋಡ್ಲಾಕ್ ಹೋಯ್ತು? ಬೆಂಕಿ ನೋಡ್ಲಾಕ್ ಹೋಯ್ತಂತ. ಆ ಬೆಂಕಿಗಳ ಸಂಬಂಧ ಆಗಿ ಏನಾಯ್ತದ? ಬೆಂಕಿನ ಆಗಿ ನಿಂತ್ಬಿಡ್ತಾನೆ. ಹಂಗ ನಂದು ಆಗೈತಿ ಅಂತ. ಹಿಂಗ ಅಂದ್ರೆ ಈ ರೀತಿ ಅಧಿಕಾರಿಯಾದಂಥವನು ಆ ಪರಮಾತ್ಮನನ್ನ ತಿಳಿಲಿಕ್ಕೆ ಹೋದ ಅಂದ್ರೆ ನಾವು ಪರಮಾತ್ಮನ ಸ್ವರೂಪವೇ ಆಗಿಬಿಡ್ತಾನೆ. ಅದಕ್ಕೆ ಬ್ರಹ್ಮೈವ ಭವತಿ. ಆದ್ದರಿಂದ ಈ ರೀತಿ ತಿಳಿಯೋದ್ರಿಂದ ಈಟು ತಿಳ್ಕೊಂಡ ಮೇಲೆ ಸಂಸಾರ ಸಾಗರವನ್ನು ಉತ್ತರಿಪುದು ಅರಿವೆ. ಏನೇನು ದಾಟೋದು ಬಹಳ ಆಶ್ಚರ್ಯನ. ಇಟ್ಟೆಲ್ಲ ಹಿಂಗೆ ತಿಳ್ಕೊಂಡ ಮೇಲೆ ಎಲ್ಲಿದ ಆಶ್ಚರ್ಯ. ಗೋಷ್ಪ ಅಂತ ಅವ ಭಜನೆ ಪದ್ದಾಗ ಅಂದಾರ, ಗೋಷ್ಪವೆನಿಪುದು ಅಂತ. ಈ ಸಂಸಾರ ಸಾಗರ ಅದನ್ನು ಇದೈತಲ್ಲ, ಸಂಸಾರ ಅನ್ನೋದು ಸಾಗರ ಉಪಮಾ ಕೊಟ್ರ ಇದ್ರಾಗ. ಎಷ್ಟು ಮಾತ್ರ ಭವದ ಕಡಲಿದು ಗುರು ಕೃಪೆಯು ಇರಲು ಗೋಷ್ಪದಂತೆ. ಈ ಸಂಸಾರ ಸಾಗರ ಸಮುದ್ರತ್ತ ಇದಕ್ಕೆ ಅಂದೇವಲ್ಲ, ಗೋಷ್ಪ ಅಂದ್ರೇನು? ಗೋ ಅಂದ್ರೆ ಆಕಳು, ಪ ಅಂದ್ರೆ ಅದ ಪದ ಪಾದ. ಹೆಜ್ಜೆ ಇಡ್ತೈತಿ ಈ ಮಳೆಗಾಲದಾಗ. ಹೆಜ್ಜೆ ಇಟ್ಟಂದ್ರೆ ಅಲ್ಲಿ ಏನಾಕತಿ? ಹೆಜ್ಜೆ ಇಡೋಣ ತೆಗ್ ಬೀಳ್ತೈತಿ, ಹೌದಲ್ಲ? ಕೆಸರಾಗ ಮಣ್ಣ ತೋದು ನೆಲದ ಮೇಲೆ ಹೆಜ್ಜೆ ಇಟ್ಟಾಗ ತೆಗ್ ಬೀಳ್ತೈತಿ. ಅದ್ರಾಗ ಏನಾಕತಿ? ಮಳಿ ನೀರ ನಿಂದಿರ್ತೈತಿ. ಅದನ್ನ ದಾಟೋದು ಎಷ್ಟು ನಮಗೆ ತ್ರಾಸ ಆಕೈತಿ. ಒಂದು ಆಕಳು ಹೆಜ್ಜೆಯಾಗಿ ನೀರು ನಿಂತಿದ್ದನ್ನ. ಇಲ್ಲಿ ಆಕಳ ಹೆಜ್ಜೆ ಇತ್ತು, ಅದ್ರಾಗ ನೀರು ನಿಂತಾವ. ಅದನ್ನ ನಾವು ದಾಟಬೇಕಾಗೈತಿ. ಏನಪ್ಪ ಹನುಮಂತನ ಗತಿ ಲಂಕಾ ದಾಟ್ದಂಗೆ ಆಕತ್ತೇನ? ಈ ಸುಮ್ಮನೆ ಇಟ ನೀ ಹೆಂಗ ನಡೀತಿಲ್ಲ ಅಟ್ಟ ಹೆಜ್ಜೆ ನಡ್ಕೋತ ಆದ್ರೂ ಅದು ನಡು ಉಳಿದು ಬಿಡ್ತೈತಿ. ನಾವು ಇಟ್ಟು ಹಗರ್ ಆಕೈತಿ ಅಂತ ಹೇಳ್ಯಾರ. ಏನದು? ಸಂಸಾರ ಸಾಗರ. ಇಟ್ಟು ಹಗರ್ ಆಕೈತಿ ಅದ. ಅದಕ್ಕಾಗಿ ಅದೇನು ಉತ್ತರಿಪುದರಿದೆ. ಇವು ಇದನ್ನು ಸಂಸಾರ ಸಾಗರ ದಾಟೋದೇನು ದೊಡ್ಡದಲ್ಲ, ಆಶ್ಚರ್ಯ ಅಲ್ಲ ಅಂತ ಹೇಳಿದ್ದಾರೆ. ಜಯ ಮಂಗಲಂ, ಜೈ ನಮ ಪಾರ್ವತಿ.